ಅಥಾತೋ ಬ್ರಹ್ಮ ಜಿಜ್ಞಾಸ. ಅರ್ಥಾತ್ ಇದುವರೆಗೂ ನೀವು ವೇದಗಳಲ್ಲೂ ವೇದಾಂಗಗಳಾದ ಮುಖ್ಯ ಶಾಸ್ತ್ರಗಳಲ್ಲೂ ಪ್ರವೀಣರಾದ, ಇನ್ನು ನಿಮಗೆ ಸಮಸ್ತ ಜೀವರಾಶಿಗಳ ಏಕಮಾತ್ರ ಧ್ಯೇಯವಾದ ಮುಕ್ತಿಯನ್ನು, ಅದರ ಸಾಧನವಾಗಿರುವ ಬ್ರಹ್ಮವಿದ್ಯೆಯನ್ನು ತಿಳಿಸುತ್ತೇನೆ. ಈ ವಿದ್ಯೆ ಸಮಸ್ತರಿಗೂ ಸುಲಭ ಸಾಧ್ಯವಲ್ಲ. ಕೆಲವರಿಗಂತೂ ಈ ವಿದ್ಯೆಗೆ ಪ್ರವೇಶವೇ ಇಲ್ಲ. ಉದಾಹರಣೆಗೆ, ನಟವಿಟ ಗಾಯಕ ಗಣಿಕಾದಿಗಳಿಗೆ ಈ ವಿದ್ಯೆಯನ್ನು ಉಪದೇಶಿಸಲೇಬಾರದೆಂಬ ನಿಯಮವಿದೆ. ಸಮಸ್ತ ಜೀವರಾಶಿಗಳ ಏಕಮಾತ್ರ ಧ್ಯೇಯ ಮುಕ್ತಿಯೇ ಆಗಿರುವಲ್ಲಿ ಕೇವಲ ವೃತ್ತಿ ಮಾತ್ರದಿಂದಲೋ ಅಥವಾ ಸನ್ನಿವೇಶ ವಾತಾವರಣಗಳ ದೋಷದಿಂದಲೋ ನಟವಿಟ ಗಾಯಕರೆಂದು ಕರೆಯಲ್ಪಡುವ ಬಡಪಾಯಿಗಳಿಗೆ ಬ್ರಹ್ಮವಿದ್ಯೆಯನ್ನು ಕಲಿಯುವುದಕ್ಕೇ ಅಧಿಕಾರವಿಲ್ಲವೆಂದರೆ ಯಾವ ನ್ಯಾಯ? ಸುಕರ್ಣ, ನೀನಿಲ್ಲಿ ಕುಳಿತಿರುವುದು ಅಧ್ಯಯನಕ್ಕೆ, ಶಾಸ್ತ್ರಕಾರರ ಅಭಿಮತಗಳ ನ್ಯಾಯಾನ್ಯಾಯಗಳ ತೀರ್ಪಿಗಲ್ಲ. ಗುರುಗಳ ಅಪ್ಪಣೆಯಾದರೆ ನನ್ನ ಮನಸ್ಸಿಗೆ ಹೊಳೆದ ಪರಿಹಾರವನ್ನು ನಾನೇ ಹೇಳಬಲ್ಲೆ. ಓಹೋ, ಅದನ್ನು ನೀನೇ ಬಲ್ಲೆಯೋ? ಆಗಲೇ ನಿನ್ನ ವ್ಯಾಖ್ಯಾನ. ಮೋಕ್ಷ ಸಾಧನೆಗೆ ಪೂರ್ವ ಜೀವನು ನಾನಾ ಜನ್ಮಗಳನ್ನು ತಳೆಯಬೇಕಾಗುವುದು, ರಾಗಾದಿಗಳಲ್ಲಿ ಪರಿಪೂರ್ಣ ಮಗ್ನನಾಗಬೇಕಾಗುವುದು. ಅವುಗಳು ಅತಿಯಾದಾಗ ಅವುಗಳಲ್ಲುಂಟಾಗುವ ತಿರಸ್ಕಾರ ಭಾವವೇ ವಿರಕ್ತಿ. ವಿರಕ್ತಿಯ ಜನ್ಮವೇ ಮೋಕ್ಷದ ಕುರುಹು. ನಟವಿಟ ಗಾಯಕರು ರಾಗಾದಿಗಳಲ್ಲಿ ಅಪೂರ್ಣ ಅನುಭವಿಗಳಾಗಿ ಅವುಗಳಲ್ಲಿ ಇನ್ನೂ ಹಿತವನ್ನೇ ಕಾಣುತ್ತಿರುವುದರಿಂದ ವೈರಾಗ್ಯವು ಪ್ರಕೃತ ಜನ್ಮದಲ್ಲಿ ಅವರಿಗೆ ಹತ್ತುವಂತಿಲ್ಲ. ವೈರಾಗ್ಯ ಭಾವ ತಳೆಯಲಾರದ ಅವರಿಗೆ ಈ ಜನ್ಮದಲ್ಲಿ ಉಪದೇಶಿಸಿದ ಬ್ರಹ್ಮವಿದ್ಯೆ ಬೂದಿಯಲ್ಲಿ ಹೋಮ ಮಾಡಿದಂತೆ. ಆದ್ದರಿಂದ ನಟವಿಟ ಗಾಯಕರಲ್ಲಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬಾರದೆಂದು ಶಾಸ್ತ್ರಕಾರರ ಅಭಿಪ್ರಾಯವಿರಬೇಕು. ಸರಿಯೇ ಗುರುಗಳೇ? ಸರಿಯಾದ ಅಭಿಪ್ರಾಯ, ಸಮಾಧಾನ ಸೂಕ್ತವಾಗಿದೆ. ಮತ್ತೆ ಅದು ಬಿಟ್ಟು ಕುರುಬನನ್ನು ಹಿಂಬಾಲಿಸುವ ಕುರಿಗಳಂತೆ ಗುರುಗಳ ವಾಕ್ಯವನ್ನು ಪರಿಪಾಲಿಸೆಂದರೆ ನಮ್ಮ ಸಂಶಯ ಪರಿಹಾರವಾಗುತ್ತದೆಯೇ? ಇಲ್ಲ, ಗುರುವನ್ನು ಕುರುಬರಿಗೆ ಹೋಲಿಸ್ತೀಯನೋ? ನಾನು ಕುರುಬನೇನೋ? ಏಕೆ ಗುರುದೇವ? ಕುರುಬನೆಂದರೆ ಅಷ್ಟು ನಿಕೃಷ್ಟವೇ? ಅವನಲ್ಲಿಯೂ ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಲ್ಲವೇ? ಸರಿ, ಕುರುಬನಲ್ಲಿ ನಿನ್ನ ಸಾಕ್ಷಾತ್ಕಾರ ಮಾಡಿ ಹೇಳು ಮೇಲೆ. ಮೂರ್ಖ, ನನ್ನಿಂದ ನೀನು ಕಲಿತ ವಿದ್ಯೆ ನಿನ್ನಲ್ಲಿ ಎಳ್ಳಷ್ಟು ಒಲಿಯದೆ ಹೋಗಲಿ. ಹೇಳು ಮೊದಲ ಮೇಲೆ. ತೊಲಗಾಜಿ, ದುರಹಂಕಾರಿ.
ಇದು ಕಡೆ ಚಿತ್ರಪಟ. ಕುಂತಳ ದೇಶದ ರುದ್ರದಾಮನ ಮಗ ರುದ್ರಸೇನನದು. ಬಂದೆ. ರಾಜಕುಮಾರಿಯ ಸಮಯ ಹೇಗಿದೆ ತಿಳಿದು ಬಾ. ಸನ್ನಿಧಾನ ಚಿತ್ತೈಸುತ್ತಿದೆ, ಸಾವಧಾನ. ಕುಮಾರಿ, ಇವು ಮಂತ್ರಿಯು ನಿನಗಾಗಿ ತಂದಿರುವ ರಾಜಕುಮಾರರ ಭಾವಚಿತ್ರಗಳು. ಬಾ ನೋಡುವೆ. ಇವರಲ್ಲಿ ಯಾರು ಯಾರಿಗೆ ಯಾವ ಯಾವ ವಿದ್ಯೆಯಲ್ಲಿ ಪಾಂಡಿತ್ಯವಿದೆ ಮಂತ್ರಿಗಳೇ? ಪಾಂಡಿತ್ಯವೇ ಅನ್ನದಾತರಾದ ವೀರ ಕ್ಷತ್ರಿಯರಿಗೆ ವಿಪ್ರರ ಪಾಂಡಿತ್ಯದ ಹಗರಣ ಬೇಕಮ್ಮ. ಪುಷ್ಪದಲ್ಲಿರುವ ಮಧುವನರ್ಸಿ ಬಂದ ಭ್ರಮರವು ಪುಷ್ಪದ ರೂಪರೇಖೆಗಳನ್ನು ಕಂಡು ಬೆರಗಾಗಲಾರದು. ವಿದ್ಯಾವತಿಯಾದ ಹೆಣ್ಣಿನ ಮನವು ಅವಿದ್ಯಾವಂತನ ರೂಪಕ್ಕೆ ಸೋಲುವುದು ದುಸ್ಸಾಧ್ಯ. ಸರಿ, ನೀನು ಹೊರಡಮ್ಮ. ಸಖಿಯರೊಡನೆ ವಿನೋದದಲ್ಲಿ ತೊಡಗಿದ್ದ ನಿನ್ನ ಸಂತೋಷಕ್ಕೆ ಅಡ್ಡ ಬಂದೆ. ಎಷ್ಟೇ ಶ್ರಮವಾದರೂ ನೀನು ಒಪ್ಪುವಂತಹ ವರ್ಣನ್ನೇ ಹುಡುಕಿಸಿ ಕರೆಸುತ್ತೇನೆ. ಚಿಂತಿಸಬೇಡ ಹೊರಡು ತಾಯಿ. ಮಂತ್ರಿ, ತಂದೆಯಾದವನಿಗೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವ ಉತ್ಸಾಹದಲ್ಲಿ ಆ ವಿದ್ಯಾಭ್ಯಾಸ ಹೆಚ್ಚಿದಂತೆಲ್ಲ ಆಕೆಗೆ ಅನುರೂಪನಾದ ವರನನ್ನು ಹುಡುಕುವ ಕಷ್ಟವೂ ಹೆಚ್ಚುವುದೆಂಬ ಅರಿವೇ ಇರುವುದಿಲ್ಲವಲ್ಲ. ಸತ್ಯವಾದ ಮಾತು. ಮಹಾಪ್ರಭುಗಳ ಅಪ್ಪಣೆ ಕೊಡಿಸಿದ ವಿಷಯ ಇಂದಿಗೂ ಮುಂದೆಯೂ ಎಂದೆಂದಿಗೂ ಅನ್ವಯಿಸ್ತಕ್ಕದ್ದು. ಅಷ್ಟೇಕಿ ಪ್ರಭು, ನನಗೆ ತಿಳಿದ ಮಟ್ಟಿಗೆ ವಿದ್ಯೆಯಲ್ಲಿ ನಮ್ಮ ರಾಜಪುತ್ರಿಗೆ ಸರಿದೂಗಬಲ್ಲವರು ಇಬ್ಬರೇ. ಅವರಲ್ಲೂ ಆಕೆ ಪಾಂಡಿತ್ಯವನ್ನು ಮೀರಿಸಬಲ್ಲವರು ಆಕೆ ಗುರುಗಳೊಬ್ಬರೇ. ಸರಿ, ಅದರಿಂದ ನಮಗೇನು ಉಪಯೋಗ? ಆ ಇನ್ನೊಬ್ಬರು ಯಾರು? ಪ್ರಭುಗಳ ಸೇವಕನ ಪುತ್ರ, ರಾಜಪುತ್ರಿಯ ಸಹಪಾಠಿ ಕಲಾಧರ. ಹೌದು ಹೌದು, ನಿನ್ನ ಕುಮಾರ ಕಲಾಧರನು ರಾಜಪುತ್ರಿಯೂ ಸಹಪಾಠಿಗಳು. ನಿಜ. ಮಂತ್ರಿ, ಒಂದು ಕೆಲಸ ಮಾಡುವೆಯಾ? ಅಪ್ಪಣೆ ಆಗುವುದೇ ತಡ ಪ್ರಭು. ಈಗಲೇ ಹೋಗಿ ಕಲಾಧರನನ್ನು ರಾಜಪುತ್ರಿಯ ಬಳಿಗೆ ಕಳಿಸಿ ಆಕೆಯ ಇಂಗಿತವನ್ನು ತಿಳಿದು ಬರುವಂತೆ ಹೇಳು. ಅತ್ಯಂತ ಸೂಕ್ತವಾದ ಸಲಹೆ. ಸರಿ, ಕೂಡಲೇ ಹೊರಡು, ಆಲಸ್ಯ ಮಾಡಬೇಡ. ಅಪ್ಪಾಜಿ ಕ್ಷಮಿಸಿ. ಕಲಾಧರನು ವಿದ್ಯೆಯಲ್ಲಿ ನನ್ನ ಸರಿದೂಗಲು ಇನ್ನೂ ಒಂದೆರಡು ಜನ್ಮಗಳಾದರೂ ಅಧ್ಯಯನ ಮಾಡಬೇಕಾಗುವುದು. ತಮ್ಮ ಮಹದಾಶ್ಚರ್ಯದಲ್ಲಿ ನಾನು ಮಾಡಿದ ಅಧ್ಯಯನ ಪಾತ್ರ ವಿವೇಚನೆ ಇಲ್ಲದೆ ವೃತ್ತಿಯಲ್ಲಿ ಸಲಿಗೆ ಬೆಳೆಸುವಂತಹ ಕೀಳು ದರ್ಜೆಯದಲ್ಲ. ಈ ಅವಮಾನವು ನಿನಗಲ್ಲ, ನನಗೆ. ಉಂಟೆ ಪ್ರಭು. ನಿನಗೆ ಅರ್ಥವಾಗುತ್ತಿಲ್ಲ ಮಂತ್ರಿ. ರಾಜನ ಕುವರಿಗೆ ಅನುರೂಪನಾದ ವರ್ಣನ್ನು ಹುಡುಕಲು ಅಸಮರ್ಥ ಎಂಬ ಜನಾಪವಾದಕ್ಕೆ ಗುರಿಯಾಗಬಾರದು. ಅದರಿಂದ ಪಾರು ಮಾಡುವ ಹೊಣೆ ನಿನ್ನ ಪಾಲಿಗೆ ಸೇರಿದ್ದು. ಪ್ರಭುವಿನ ಹಿತವೇ ಭೃತ್ಯನ ಮತ. ಕಲಾಧರನನ್ನೇ ವರೆಸೆಂದು ಆಗ್ರಹಗೊಳಿಸಿದರೆ ಪಾಪ ಕುಮಾರಿಯ ಹೂವಿನಂತಹ ಮನಸ್ಸು ನೋಯಬಹುದು. ಛೇ, ನಾನು ಹಾಗೆ ಮಾಡುವೆನೆ? ಆ ಸೇತು ಹಿಮಾಚಲ ಪರ್ಯಂತ ಶೋಧಿಸಿ ಬಿಡೋಣ. ಆಕೆ ಒಪ್ಪುವಂತಹ ವರ್ಣನ್ನೇ ಹುಡುಕಿ ತರುವ ಭಾರ ನನ್ನ ಪರಮಾಪ್ತ ಸಚಿವನಾದ ನಿನ್ನದು. ಕೂಡಲೇ ತಕ್ಕ ಏರ್ಪಾಡು ಮಾಡು. ಅಪ್ಪಣೆ. ಕಲಾಧರ,
ನಿರ್ಭಾಗ್ಯ, ನಿರಾವರ್ತಕ, ಅದೃಷ್ಟಹೀನ, ಎಲ್ಲಿಗೆ ಹೋದಿಯೋ? ಇಲ್ಲೇ ಇದ್ದೀನಪ್ಪ. ಆಹಾ, ಇದೀಯಪ್ಪ, ಇದೀಯೋ. ಲ ಲ ಏನೆಂದು ಹುಟ್ಟಿದೆಯೋ ನನ್ನ ಹೊಟ್ಟೆಯಲ್ಲಿ? ನಿರ್ಭಾಗ್ಯ, ನಿರ್ಭಾಗ್ಯ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲವಲ್ಲೋ. ಬಿಳಿಯ ಆನೆ ಮೇಲೆ, ಬಂಗಾರದ ಅಂಬಾರಿಯಲ್ಲಿ, ರತ್ನ ಖಚಿತ ಸಿಂಹಾಸನದ ಮೇಲೆ ರಾಜಾಧಿರಾಜ ಕಲಾಧರ ಮಹಾರಾಜ ಪರಾಕ್ ಪರಾಕ್ ಎಂದು ವಂದಿ ಮಾಗದರಿಂದ ಹೊಗಳಿಸಿಕೊಳ್ಳುತ್ತಾ ರಾಜಧಾನಿ ಬೀದಿ ಬೀದಿಯಲ್ಲಿ ಮೆರೆಯುತ್ತಿ ಎಂದು ಹಿರಿ ಹಿಗ್ಗುತ್ತಿದ್ದೇನಲ್ಲೋ. ನನ್ನ ಹಿಗ್ಗಿನ ಹಿರಿಮಿಗೆಲ್ಲ ಒಮ್ಮೆಗೆ ಒಂದು ಹಿಡಿ ಮಣ್ಣು ಹಾಕಿ ಬಿಟ್ಟಿಯಲ್ಲೋ. ನತದೃಷ್ಟ, ನತದೃಷ್ಟ, ತೊಲಗಿ ಹೋಗು, ನನ್ನ ಮುಂದೆ ನಿಲ್ಲಬೇಡ. ಎಲ್ಲ ವಿವೇಕಿ, ಹೊರಟೇ ಬಿಟ್ಟಿಯಲ್ಲೋ. ಬಾರ ಒಳಗೆ. ಬಾ ನನ್ನ ಕಂದ, ಬಾ ಮಗು. ಯಾರಲ್ಲಿ ಹೇಳಿಕೊಳ್ಳಲಯ್ಯ ನನ್ನ ಸಂಕಟ? ದೊರೆ ನಿನಗೆ ಮಗಳನ್ನು ಕೊಡಲು ಮನಸ್ಸು ಮಾಡಿದ್ದೇನಯ್ಯ. ಇನ್ನೇನು ನನ್ನ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತೆಂದುಕೊಳ್ಳುವ ವೇಳೆಗೆ ಬೆಕ್ಕು ಹಾರಿ ತುಪ್ಪದ ಗಡಿಗೆಯನ್ನೇ ಒಡೆದು ಬಿಟ್ಟಂತಾಯ್ತಯ್ಯ. ಅರ್ಥವಾಯ್ತೇನೋ? ನಿನಗೆಲ್ಲಿ ಅರ್ಥವಾಗುತ್ತದೆ? ತೊಲಗಾಚೆ ಮಂಕಿನ ಮುದ್ದೆ. ಆ ದುರಹಂಕಾರದ ಹೆಣ್ಣು, ಆ ಗಯ್ಯಾಳಿ ರಾಜಕುಮಾರಿ ನಿನ್ನನ್ನು ಅವಿದ್ಯಾವಂತನೆಂದು, ಭೃತ್ಯಪುತ್ರನೆಂದು ಹೀಯಾಳಿಸಿ ನನ್ನ ಆಶಾಲತೆಯನ್ನೇ ಬೇರ್ ಸಹಿತ ಕಿತ್ತು ಬಿಟ್ಟಳಲ್ಲೋ. ಅಲ್ವೋ ಮಗು, ಸ್ವಲ್ಪ ಗಮನವಿಟ್ಟು ಅಧ್ಯಯನ ಮಾಡಿ ಅವಳಿಗಿಂತಲೂ ವಿದ್ಯಾವಂತನಾಗಬಾರದಾಗಿತ್ತೇನು? ಏಕೋ ಹೀಗೆ ದಡ್ಡನಾಗಿ ಬಿಟ್ಟೆ? ಹೇಳೋ, ಸಕಾರಣವಾಗಿ ಉತ್ತರವನ್ನು ಹೇಳೋ. ಅದನ್ನು ಕೇಳಿ ಆದರೂ ಸಮಾಧಾನ ತಂದುಕೊಳ್ಳುತ್ತೇನೆ. ಹೆಂಗಸರದು ಮಹಾ ತೀಕ್ಷ್ಣ ಬುದ್ಧಿ ಅಪ್ಪಾಜಿ. ಸಾಲುವುದಕ್ಕೆ ಹಠಮಾರಿಗಳು. ಒಮ್ಮೆ ಮನಸ್ಸಿಟ್ಟರೆಂದರೆ ಎಂತಹ ಕೆಲಸವನ್ನಾದರೂ ಜಯಗಳಿಸುವ ಸಾಮರ್ಥ್ಯವುಳ್ಳವರು. ತ್ರಿಮೂರ್ತಿಗಳೆಲ್ಲರೂ ಒಟ್ಟುಗೂಡಿದರೂ ಒಬ್ಬ ಆದಿಶಕ್ತಿಯ ಮುಂದೆ ನಿಲ್ಲಬಲ್ರಿ ಅಪ್ಪಾಜಿ. ನಿಜ, ನಿಜ ನಿನ್ನ ಮಾತು. ನೀನು ಬುದ್ಧಿವಂತನೇ. ಆದರೂ ಇನ್ನಷ್ಟು ಬುದ್ಧಿವಂತನಾಗಿದ್ದಿದ್ರೆ ಇಡೀ ರಾಜ್ಯವೇ ನಮ್ಮ ಕೈ ಸೇರುತ್ತಿತ್ತಲ್ಲೋ. ಹೋಗ್ಲಿ ಬಿಡಿ ಅಪ್ಪಾಜಿ. ಏನೋ ಬಿಡುವುದೇ? ನನ್ನ ಅಪಮಾನ ಮಾಡಿದ ಆ ಅಯೋಗ್ಯಳಿಗೆ ತಕ್ಕ ಪ್ರತೀಕಾರವನ್ನು ಮಾಡಿದಲ್ಲದೆ ನನ್ನ ಕ್ರೋಧವಾಡುವಂತಿಲ್ಲ. ಪ್ರತೀಕಾರ ಹೂವ ಹೊರಲೇ ಹೊಯ್ಗೋಲ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಡಾಕ್ಟರ್ ಮ್ಯಾಗಳು ಜಲ್ಲೆ ಬಿದ್ರು, ಬೇಲಿ ಮ್ಯಾಗಳು ಸೋರೆ ಬುರುಡೆ ಲೋಲು ಕಿನ್ನಡಿ ನುಟ್ಟೋನ್ಯಾರಯ್ಯ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಹೋರು ಕಿನ್ನಡಿ ನುಡ್ಸುತ್ತಾನೆ, ಕೇರಿ ಕೇರಿ ತಿರುಗುತ್ತಾನೆ, ನಮ್ಮ ಕೇರಿ ಯಾಕೆ ಬರುವಲ್ಲೋ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬ್ಳಿ ಗದ್ದೆ ನೋಡಿ ತಂದು ಕೊಡುವೆನ್ ಗಂಧವಿಲ್ಲವಾ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಗಂಧನಾದ್ರೂ ತರಿಸಿಕೊಳ್ಳಿ, ವಿಲ್ಯನಾದ್ರೂ ಮೆಚ್ಚಿಕೊಳ್ಳಿ, ಬಂದ ಕಾರ್ಯ ಹೇಳಿದಮ್ಮಯ್ಯ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಬಂದ ಕಾರ್ಯ ಹೇಳುವುದಕ್ಕೆ ಮಂತ್ರಿ ಪ್ರಧಾನಿ ಬೇಕು, ಹಾರಾತುರಾಯಿಗಳಲ್ಲೇ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಆಗದೋನೆ ಭೋಗದೋನೆ ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಚಲ್ವೈ ಚಲ್ವೋ ತಾನೆ ತಂದ ನಾಚಿನ್ನ ಯಾರು ಪೇ ಕೋಲಣ್ಣ ಕೋಲೆ. ಅಯ್ಯೋ ತಜ್ಜಣ್ಣ. ಗೌಡ್ರು ಬರ್ತಾರೆ, ಗೌಡ್ರು.
ಅಯ್ಯ, ಆ ಕೊಂಬೆಯನ್ನು ಕಡಿಬೇಡ, ಸ್ವಲ್ಪ ತಡಿ, ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿಯೇ. ಓ, ಈಸ್ ಮಾತ್ರಕ್ಕೆಲ್ಲ ಪರಾಣ ಬಿಟ್ಬಿಟ್ರೆ ಬದುಕ್ ಮಾಡ್ದಂಗೆ ಅದೇ. ಅಡಿರಾತಾಗೆ ಕೊಂಬೆ ಗಿಂಬೆ ಕಟ್ಕೊಂಡು ನಿಮ್ ತಲೆ ಮ್ಯಾಗ ಬಿದ್ದು ನಿಮ್ ಪರಾಣ ಓದಾತು. ನನ್ನ ಪ್ರಾಣ ಹೋಗುವುದಿರಲಯ್ಯ, ನೀನು ನಿಂತಿರುವ ಕೊಂಬೆಯ ಬುಡವನ್ನೇ ಕಡಿಯುತ್ತಿದ್ದಿ. ಅದು ಕೆಳಗೆ ಬಿದ್ದರೆ ಅದರೊಡನೆ ನೀನು ಬಿದ್ದು ಸಾಯಿತಿ. ಇಳಿದು ಬಾಯಿಲಿ, ನಿನಗೊಂದು ಒಳ್ಳೆಯ ಸಮಾಚಾರವನ್ನು ಹೇಳುತ್ತೇನೆ. ಓ ಹೌದಲ್ಲ, ಆತುರದಾಗಿ ಅಂತ ಕೆಲಸ ಮಾಡ್ತಂದಿದ್ದೆ. ನಮ್ ಗೌಡೆಯನ್ನ ಬತ್ತ ನೀನು ನೋಡಿ ಅತ್ತಾಗೆ ವಸಿ. ಯಾರೂ ಇಲ್ಲ, ಬಾರಯ್ಯ ಇಲ್ಲಿ ಬೇಗ, ನನಗೆಷ್ಟೋ ಕೆಲಸಗಳಿವೆ. ಒಳ್ಳೆ ಗಾಚಾರ ಬಂತಲ್ಲಪ್ಪ. ಅದೇನ್ ಏಕಂತ ಓದಿರ್ಬೇಕು, ಅದ್ರ ಬಿಡಿ ಸರ್ನ. ತಿರ್ಗ್ ಗೌಡ್ ಬಂದಾನು. ಓ ನೀವಾ? ಅಡ್ಬಿದ್ದೆ ಬುದ್ಧಿ, ಅಡ್ಬಿದ್ದೆ. ಮಂತ್ರ ಮಾಸ್ವಾಮಿಗಳಲ್ವಾ ನೀವು? ಹಿಂಗ್ ದಯ ಮಾಡಿಸ್ಬೇಕು. ಇರ್ಲಯ್ಯ. ಏನ್ ಬುದ್ಧಿ, ತಮ್ಮ ಪಾದ ಇಷ್ಟು ದೂರ ಬೆಳೆಸ್ಬಿಟ್ರ? ಏನು ಇಲ್ಲ, ಒಳ್ಳೆ ಸ್ಫುರುದ್ರೂಪಿಯಾದ ಕನ್ಯೆಯೊಡನೆ ನಿನಗೆ ವಿವಾಹ ಮಾಡ್ಬೇಕಿಂದ್ರಿವನು. ಏನು ಹೇಳಿವೆ? ಓ ಯಾಕೋ ನಕ್ಸಾರ್ಕಿಕ್ಕಂತ ವ್ಯಾಪಾರ. ಯಾಕೆ ಬುದ್ಧಿ ಹಂಗಂತೀರ? ಯಾಸ ಸೊಗ್ಸಾಕ್ ಕಟ್ತಾನೆ ಬುದ್ಧಿಮಂತ ಅಂತ ಊರವ್ರಿಗೆ ನನ್ ಮ್ಯಾಕೆ ಹೊಟ್ಟೆ ಉರಿ ಇರೋದೇನೋ ದಿಟ. ದೊಡ್ಡ ಕಡೆ ಹುಟ್ಟಿ ದೊಡ್ಡ ಚಾಕ್ರಿ ಮಾಡೋ ನಿಮ್ಗೂ ಈ ಸಣ್ಣ ಬುದ್ಧಿನೇನಾ? ಹಾಗಲ್ಲವಯ್ಯ, ನನ್ನ ಮಾತಿನಂತೆ ನೀನು ನಡೆದುಕೊಂಡ್ರೆ ಖಂಡಿತವಾಗಿಯೂ ನಿನಗೆ ಲಗ್ನ ಮಾಡುತ್ತೇನೆ. ಇರ್ಲ್ ಬಿಡಿ ಬುದ್ಧಿ, ಬಿಚ್ಬೇಡಿ ನಿಮ್ ಕಲ್ತ್ಕಂತೇನಾ. ಊರಾಗ ಯಾರೋ ಹೇಳವ್ರೆ, ಅವನ್ ನಮ್ ಕುಲಸ್ಥ ಅಲ್ಲ, ದಾರ್ಯಾಗ ಸಿಕ್ತೋನು ಅಲ್ಲ ಅಂತ. ಅದಕ್ ನಾನ್ ಲೇವಡಿ ಮಾಡಾನ ಅಂತ ಈ ದೂರ ಬೆಳೆಸ್ಬಿಟ್ರೆ ನಾವು ಪಟ್ಟಣದಾಗ ಬೆಳೆದ ತಮ್ಮ ಪಾದನ. ಗಂಡು ಅಂತ ಹುಟ್ಟಿದ ಮ್ಯಾಗೆ ಅವನ್ಗೊಂದ್ ಹೆಣ್ ಸಿಕ್ತಾನೆ ಓದಾತ. ಕಾಲ ಬಂದ್ ನಮ್ಮಪ್ಪ ಕಣ್ಬಿಟ್ಟ ಅಂದ್ರೆ ಇವ್ರ ಕನಸ್ನಾಗೂ ನೋಡ್ದೆ ಇರೋಂತ ಹೆಣ್ತತ್ತಿನ ಬಿಡಿ ಬುದ್ಧಿ. ಹಾಗಾದ್ರೆ ನಿಮ್ಮ ಕುಲಸ್ಥರು ನಿನಗೆ ಹೆಣ್ಣು ಕೊಡುವುದಿಲ್ವೋ? ನೋಡ್ ಮತ್ ತಿರ್ಗ ಅದೇ ನಾಟಕ ಕಟ್ತಾ ಇದ್ದೀರಲ್ಲ, ಏನು ತಿಳಿದಂಗೆ. ಸತ್ಯವಾಗಿಯೂ ನನಗೆ ತಿಳಿದೆಯಾ, ನನ್ನ ಮಾತನ್ನು ನಂಬು. ಹೇಗೂ ನಿನಗೆ ಊರಿನವರ ಮೇಲೆ ಹಠವಿದೆ, ನನಗೂ ಒಬ್ಬ ರಾಜಕುಮಾರಿಯ ಮೇಲೆ ಹಠವಿದೆ. ಅವಳ ಗರ್ವಭಂಗ ಮಾಡಲು ನೀನೇ ಅವಳಿಗೆ ಸರಿಯಾದ ಗಂಡು. ಇದು ಸತ್ಯವಾದ ಮಾತು. ನನ್ನೊಡನೆ ಬಾ, ನಿಮ್ಮ ಕುಲಸ್ಥರಿಗೂ ಬುದ್ಧಿ ಕಲಿಸಿದಂತಾಗುತ್ತದೆ. ನೀವ್ ಹೇಳ್ತಾ ಇರೋ ತರ ನೋಡಿದ್ರೆ ಯಾಕೋ ನಂಬೋಂಗೆ ಆತದೆ. ನೀವು ದೊಡ್ಡ ಮನ್ಸರು, ಸುಳ್ಳೇಳಕ್ಕಿಲ್ಲ ಅಲ್ವಾ? ಉಂಟೇನೆಯಾ? ನಡಿ, ನಾವು ಮಾಡಬೇಕಾದ ಕೆಲಸಗಳಿನ್ನೂ ಬಹಳವಿವೆ. ಹಿಂದಿಂಗೇನಾ? ಸರಿ ಕಣ್ ಬುದ್ಧಿ, ಅದು ಒಳ್ಳೆ ಯೋಚನೆನೆ. ಕುಲಸ್ತ್ರು ಹೆಣ್ಕೊಡ್ಲಿಲ್ಲ ಅಂತ ಕುರಿ ಮೇಸೋದ್ ಬಿಟ್ಬಿಟ್ಟು ಕೆರೆ ಕುಂಟೆ ಎಲ್ ನೋಡ್ಕೊಂಡೋ ಏನೋ ಅಂತ ಊರಿನ ಜನಗಳೆಲ್ಲ ಬಾಯಾಗ ಅಕ್ಕಿ ಕಾಳು ಹಾಕೊಂಡ್ ಮಿಡ್ಕ್ತಾ ಕುಂತಿರ್ಲಿ. ದೊರೆ ಮಗಳ ಪಟ್ಟ ಕುಂಡ್ರಸ್ಕೊಂಡು ದೊಡ್ಡ ಪಾಲ್ಕಿ ಮೇಲೆ ದಿಮಾಕ್ ಮಾಡ್ಕೊಂಡು ದೊಡ್ಡಿ ಬಾಗ್ಲಾಗ್ ಬಂದ್ ಇಳಿತೀನಿ. ಆಗ ನೀವು ಇರ್ಬೇಕು ಅವ್ರ ಮಕ ನೋಡಕ್ಕೆ. ಹೊಟ್ಟೆ ಕಿಚ್ಚೆದ್ದು ಕುಲಸ್ತ್ರೆಲ್ಲ ಕುತ್ತಿಗೆ ಕಿರ್ಚ್ಕೊಳ್ಳೋದ್ ಮಾಡ್ಬೇಕು ನೋಡಿ ನಿಮ್ ಪಾದ. ಅಯ್ಯಿ ಕಿನ್ನು ಖಲು ಮಯಿ ವಿಜ್ಞಾಪನ ವಿಗ್ರಹ ಶಬ್ದವಿಶ್ರೂಯತೆ ಅಂಗ ಪಶ್ಯಾಮಿ. ಮಹಾಪ್ರಭುಗಳಿಗೆ ಜಯವಾಗಲಿ. ಇಷ್ಟು ಬೇಗ ನೀನು ಹಿಂತಿರುಗಿರುವುದನ್ನು ನೋಡಿದರೆ ಸಂತಸದ ಸುದ್ದಿಯನ್ನೇ ತಂದಿರುವಂತಿದೆ. ರಾಜಪುತ್ರಿ ನಿಬಂಧನೆಗಳನ್ನು ಒಪ್ಪುವ ವರ್ಣನ್ನೇನೋ ಕರೆತಂದಾಯಿತು. ಆದರೆ ಆತನ ಕೆಲವು ನಿಬಂಧನೆಗಳು ರಾಜಪುತ್ರಿಯ ನಿಬಂಧನೆಗಳಿಗಿಂತಲೂ ಕಠಿಣತರವಾಗಿವೆ. ಅಂದರೆ ವಿದ್ಯಾವಂತರಲ್ಲಿ ಸ್ವಾಭಿಮಾನ ಸಹಜ. ಪ್ರಾರಂಭದಲ್ಲಿ ಅಭಿಮಾನಿಯು, ಅದರಲ್ಲಿಯೂ ರಾಜಪುತ್ರಿಯೂ ಆದ ಕನ್ಯೆಯ ಸಂಬಂಧವೇ ನಮಗೆ ಅಪ್ರಯುಕ್ತವೆಂದು ನಿರಾಕರಿಸಿದರು. ರಾಜಪುತ್ರಿ ಪಾಂಡಿತ್ಯ, ವಿನಯ, ಸೌಜನ್ಯ, ಸೌಶೀಲ್ಯಗಳನ್ನು ವಿವರಿಸಿದ ನಂತರ ತಮ್ಮ ನಿಬಂಧನೆಗಳನ್ನು ತಿಳಿಸಿದರು. ಅವರ ನಿಬಂಧನೆಗಳೇನು? ಅವರು ಸಕಲ ಶಾಸ್ತ್ರ ಪಂಡಿತರು. ಕುಮಾರಿಯ ರೂಪಲಕ್ಷಣಗಳನ್ನು ಪರೀಕ್ಷಿಸಿ ತಮ್ಮೊಡನೆ ವಾದಕ್ಕೆ ಯೋಗ್ಯಳೆಂದು ತೋರಿದ ಹೊರತು ಕುಮಾರಿಯೊಡನೆ ವಾಕ್ಯಾರ್ಥ ಮಾಡುವುದಿಲ್ಲವಂತೆ. ಮತ್ತು ಅವರ ರೂಪಲಕ್ಷಣಗಳನ್ನು ನೋಡಿದ ಮಾತ್ರದಿಂದಲೇ ಅವರ ಪಾಂಡಿತ್ಯವನ್ನು ಅರಿತುಕೊಳ್ಳುವ ಚೈತನ್ಯ ಕುಮಾರಿಗಿರಬೇಕಂತೆ. ಹಾಗೂ ಒಂದು ವೇಳೆ ವಾಕ್ಯಾರ್ಥವೇರ್ಪಟ್ಟು
ಸುಕುಮಾರಿಯು ಸೋತು ಅವರನ್ನು ಒಪ್ಪಿದರೆ ಕೇವಲ ಗಾಂಧರ್ವ ವಿಧಿಯಿಂದ ವಿವಾಹವಾಗುವರಂತೆ. ವರ್ಣಾಂತರಗಳಲ್ಲಿ ನಡೆಯುವ ವಿವಾಹಗಳಿಗೆ ಗಾಂಧರ್ವ ವಿಧಿಯೇ ಶ್ರೇಷ್ಠವೆಂದು ಅವರ ಮತ. ಏನು ಹೇಳುವಿಯಮ್ಮ? ಆ ಮಹಾವಿಭೂತಿ ಬೃಹಸ್ಪತಿ ದರ್ಶನವೊಮ್ಮೆ ಆಗಲಿ, ನಂತರ ನೋಡೋಣ ಅವರ ಪಾಂಡಿತ್ಯದ ವೈಖರಿಯನ್ನು. ಸರಿ ಮಂತ್ರಿವರ್ಯ, ವರ ಪರೀಕ್ಷೆ ನಾಳೆಯೇ ಆಗಲಿ. ಪ್ರಭುಗಳ ಚಿತ್ತ. ನಾ ಹೇಳಿದ್ದೆಲ್ಲ ಜ್ಞಾಪಕವಿದೆಯೇನೋ? ಹೂಕಾಣ ಐತ್ ನಟಿರ್ ಬುದ್ಧಿ. ಬೆಳ್ಳಂ ಬೆಳಗು ಬಯಲ್ ಕತೆ ಕುಣಿಯೋ ಐದಂಗೆ ಒಂದ್ 4 ಮಾತು ಜ್ಞಾಪನ ಇರಕ್ಕಿಲ್ವಾ? ಓ ಎಲ್ಲಿ ಇನ್ನೊಮ್ಮೆ ಮೊದಲಿನಿಂದ ಹೇಳಿ ನೋಡೋಣ. ಅಲ್ಲಿ ಕುಳಿತುಕೋ. ಇನ್ ತಿರುಗ್ ಕುಂತ್ಕೊಂಬದೇನ್ ನಿಂತ್ಕೊಂಬದೇನ್ ಹೇಳ್ತೀನಿ ಕೇಳಿ ಬುದ್ಧಿ. ಪೂಜ್ಯರೇ ನಮಸ್ಕಾರ ಅಂತ ದೊರೆಗಳಂತಾರೆ. ಅದಕ್ಕೆ ನಾನು ತಿರ್ಪೀಡ ಪರರ್ ಸುಸ್ತು ಅಂದ್ಬಿಟ್ಟು. ಅದೇನು ತಿರ್ಪೀಡ ಪರರ್ ಸುಸ್ತು? ಅಲ್ಲ 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 ತಡ್ರಿ ಬುದ್ಧಿ, ನಾನೇ ಹೇಳ್ತೀನಿ. ತಿರ್ಪೀಡ ಪರ್ಹಾರೋ ಸುಸ್ತು. ಬಂದ್ಬಿಟ್ಟು ನಿನ್ ತಲೆ. ಯಾಕೆ ಬುದ್ಧಿ? ತಿರ್ಪೀಡ ಅಲ್ಲೋ, ತ್ರಿಪೀಡ. ತ್ರಿಪೀಡ ತ್ರಿಪೀಡ ಪರಿಹಾರೋಸ್ತು. ಸುಸ್ತಲ್ಲ, ಒಂದೇ ಒಂದು ಸ್ತು. ಸರಿ ಬುದ್ಧಿ. ಎಲ್ಲಿ ಹೇಳು. ತ್ರಿಪೀಡ ಪರಿಹಾರೋ ಸುಸ್ತು. ಅದ್ಯಾಕ್ ಬುದ್ಧಿ ಸುಸ್ತಾಗ್ಬಿಟ್ರಿ? ಸುಸ್ತಲ್ವೋ, ಸ್ತು. ಅದ್ ಸರಿ ಗೊತ್ತಾಯ್ತು ಬುದ್ಧಿ. ಅಲ್ಲ, ನೀವ್ಯಾಕ್ ಸುಸ್ತಾಗ್ಬಿಟ್ರಿ ಎಂದೆ? ಹೇಳಿದಷ್ಟು ಬೊಗಳೋ ಅಧಿಕ ಪ್ರಸಂಗಿ. ಅದ್ಯಾಕ ಗಿಲ್ಕಂತೀರಿ? ಸ್ವಲ್ಪ ತಾಳ್ಮೆ ತಗೊಳ್ಳಿ ಬುದ್ಧಿ. ತಾಳ್ದವನ್ಗೆ ತಪೋರಾಜ್ಯ ಅಂತ ಕೇಳಿಲ್ವಾ ಗಾದೆನ? ಬುದ್ಧಿ, ಗಾದೆ ಎಂಬುದು ಏದಕ್ ಸಮಾನ ತಿಳ್ಕೊಳ್ಳಿ. ಸಾಕ್, ಮುಚ್ಚೋ ಬಾಯಿ. ಮತ್ತೆ ಮಾತಾಡಿದ್ರೆ ಹಲ್ಲು ಮುರಿದು ಬಿಡ್ತೀನಿ ನೋಡು. ತ್ರಿಪೀಡ ಪರಿಹಾರೋಸ್ತು ಅರ್ಥವಾಯ್ತೇನೋ? ಆಮೇಲೆ ಮಂತ್ರಿಗಳೇ, ಕನ್ಯೆಯನ್ನು ಕರೆಸಬಹುದಲ್ಲ? ಎಲ್ಲಿ ನಾನು ಹೇಳ್ದಾಗೆ ಹೇಳು. ಹೇಳು. ಇಲ್ಲ, ಬಾಯಿ ಬಿಡು. ಮಾತಾಡೋ ಅಂದ್ರೆ ಬಾಯಿ ಬಿಡ್ತಾನೆ. ಮಾತಾಡೋ. ಎತ್ತೋಗೆಯೋ, ಮಾತಾಡಿದ್ರೆ ಅನ್ಮುರಿತೀನಿ ಅಂತ ಗದರಿಸ್ತೀಯ, ತಿರುಗಿ ಬಾಯಿ ಬಿಡು ಅಂತೀಯ. ಬಾಯಿ ಬಿಟ್ರೆ ಬೈದ್ ಮಾತಾಡು ಅಂತೀಯ. ಅಲ್ಪಸಂಗ ಅಭಿಮಾನ್ ಭಂಗ ಅಂದಂಗಾಯ್ತು ನಿನ್ ಸವಾಸ. ಇನ್ ನಿಂಗ್ ಚಾಕರಿ ಕೊಟ್ಟಿರೋ ಬುದ್ಧಮಂತ ದೊರೆ ಅಂತಾನೋ ಏನೋ ಅಂತ ಅವನ್ ಮಗನ್ ಕಟ್ಕೊಂಡು ನಾನ್ ಬಾಳ್ಮೆ ಮಾಡೋದು ಇಲ್ಲೇ ಐತಾ? ತೆಗ್ತಾಗಿ, ಇದೆಲ್ಲ ಬೇಯ ಬೆಳಕಾಳಲ್ಲ. ಅಲ್ಲಯ್ಯ ಅಲ್ಲಯ್ಯ, ಬೆಲ್ಲಯ್ಯ, ಆಗಲ್ಕಾಯ್ ಅಲ್ಲಯ್ಯ. ತತ್ತರಯ್ಯ, ನನ್ ಕಂಬ್ಳಿಯ ಓದ್ತೀನಿ. ಎಲ್ವೋ, ಯಾರಂತ ತಿಳಿದು ಮಾತನಾಡ್ತಿರುವೆ? ನಾನು ಹೇಳ್ದ ಹಾಗೆ ಕೇಳಿದ್ರೆ ಸಮ, ಇಲ್ಲವಾದ್ರೆ ನೆಲಮಾಳಿಗೆಯಲ್ಲಿ ಕತ್ತಲೆ ಕೋಣೆಯಲ್ಲಿ ಕೂರಿಸಿಬಿಟ್ಟೇನೆ. ಎಚ್ಚರಿಕೆ. ಅಯ್ಯಯ್ಯೋ, ಒಳ್ಳೆ ರಾಮಾಯಣ ಬಂತಲ್ಲಪ್ಪ. ಬುದ್ಧಿ ಬುದ್ಧಿ, ಪಡುವನ್ ಮೇಲೆ ಕೋಪ ಮಾಡಬೇಡಿ ಬುದ್ಧಿ. ತಪ್ಪದೆ ನಡೆಯೋ ಕಾಲ ಅಡಿವಿತು, ಮನ್ನಿಸ್ಬಿಡಿ ಮಾಸ್ವಾಮಿ. ಕುರಿ ಕಾಯೋ ನಂಗೆ ಯಾಕೆ ಬುದ್ಧಿ ದೊರೆ ಮಗಳ ಸವಾಸ? ಆಯವ್ ನೀವೇ ಲಗ್ನ ಮಾಡ್ಕೊಂಡು ನನ್ ಕುರಿ ತಾಕ್ ನನ್ ಕಳಿಸ್ಬಿಡಿ. ನಾನು ನೋಡ್ಯ ಅದೆಲ್ಲ ಆಗದು. ರಾಜಪುತ್ರಿಯನ್ನು ನೀನ್ ಲಗ್ನವಾಗಲೇಬೇಕು. ಬೇಗ ಹೇಳು. ಹೇಳಿದಂತೆ ಕೇಳುವಿಯಾ, ಕಾರಾಗೃಹಕ್ಕೆ ಹೋಗುವಿಯಾ? ಅಂದ್ರೆ ಕತ್ಲು ಮನ್ಯಾಕ? ಹೌದು. ಏಸ್ತಿಸಿರ್ಬೇಕಾಗ್ತದ ಬುದ್ಧಿ? ಸಾಯವರ್ಗು. ಹಂಗ್ ಮಾಡ್ಬೇಡಿ. ನಾನು ನೋಡ್ಯ ಎಡ್ತಿ ಚಿಕ್ಕಂ ಬಿಟ್ಬಿಡಿ. ಅದೆಲ್ಲ ಸಾಧ್ಯವಿಲ್ಲ. ಬೇಗ ಹೇಳು. ಆಳುಗಳನ್ನು ಕರೆಸ್ಲೇನು? ಕತ್ಲು ಮನೆ ಕರ್ಕೊಂಡು ಹೋಗಕ್ಕ? ಅಯ್ಯೋ, ಕಟ್ಕೊಂಡಿದ್ ಕುರಿನೂ ಬಿಟ್ಟು, ಕಟ್ಕೊಳಕ್ ಬಂದು ಹೆಣ್ಣು ಬಿಟ್ಟು, ಕಾಲಕ್ಕೂ ಕತ್ಲು ಮನೆ ಕಣ್ಕೊಂಡ್ ಬಿಟ್ಕೊಂಡು ಯಾಕೆ ಕೂತಿರ್ಲಪ್ಪ? ಊರ್ ಮುಂದ್ ಹನುಮಂತರಾಯ, ನೀನೇ ಗತಿ ಕಣೋ. ಓ
ಆಗಲಿ ಬುದ್ಧಿ, ನೀವು ಹೇಳಿದ ಕೇಳ್ತೀನಿ. ಅದೀಗ ಬುದ್ಧಿವಂತನ ಲಕ್ಷಣ. ಈಗ ನೀನು ಹೇಳಿದ ಮಾತುಗಳನ್ನು ಹಾಗೆಯೇ ಹೇಳಿದರೆ ಎಂತಹ ಲಾಲಿತ್ಯವಿದೆಯೋ. ಕಟ್ಟಿಕೊಂಡಿದ್ದ ಕುರಿಯನ್ನು ಬಿಟ್ಟು, ಕಟ್ಟಿಕೊಳ್ಳಲಿದ್ದ ಕನ್ಯೆಯನ್ನೂ ಬಿಟ್ಟು, ಕಾಲನ್ನು ಕರೆಯುವವರೆಗೂ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಕಣ್ಣು ಕಣ್ಣು ಬಿಡುತ್ತಿರಲೆ. ಭೇಷ್, ಮಾತಿನ ಸರಣಿ ಚೆನ್ನಾಗಿದೆ. ನೀನು ವಿದ್ಯಾವಂತನಾಗಿದ್ದರೆ ಖಂಡಿತ ಕವಿಯಾಗುತ್ತಿದ್ದೆ. ಓ, ಅದಿಲ್ಲದಕ್ಕೆ ಇವಾಗ ನಿಮ್ ಕೈಯ ಕಪಿಯಾಗಿ ಕುಣಿತಾ ಇರೋದು. ಬೇಳೆ ಆಯ್ತು. ಎಲ್ಲಿ ಹೇಳು. ತ್ರಿಪೀಡಾ ಪರಿಹಾರೋಸ್ತು. ತ್ರಿಪೀಡಾ ಪರಿಹಾರೋಸ್ತು. ಜಾಣ, ಹಾಗಿರ್ಬೇಕು. ಮರ್ತೀಯ. ಮೊದಲು ತಿರ್ಪೀಡ ಅಲ್ಲ, ತ್ರಿಪೀಡ. ತ್ರಿಪೀಡ ಕಡೆದು ಸ್ತು. ಸ್ತು ಚೆನ್ನಾಗಿ ನೆನಪಿಟ್ಕೋ. ಮೊದಲು ತ್ರಿಪೀಡ, ಕಡಿಕೆ ಸ್ತು. ಸ್ತು ತ್ರಿಪೀಡ ಸ್ತು. ತ್ರಿಪೀಡ ಸ್ತು. ಅಷ್ಟೇ. ಪಾದಧೂಳಿಯಿಂದ ನನ್ನ ಭವನವು ಪವಿತ್ರವಾಯಿತು. ತ್ರಿಪೀಡಾಸ್ತು. ಮಂತ್ರಿ, ಪೂಜ್ಯರ ಭಾವವೇ ನನಗೆ ಹೊಳೆಯಲಿಲ್ಲವಲ್ಲ. ನನಗೂ ಹೊಳೆಯಲಿಲ್ಲ. ಅವರನ್ನೇ ಕೇಳುತ್ತೇನೆ. ಮಂತ್ರಿಗಳೇ, ಕನ್ಯೆಯನ್ನು ಕರೆಸಬಹುದಲ್ಲ? ಅವಿವೇಕಿ, ಅಷ್ಟು ಹೇಳಿಕೊಟ್ಟು ತಪ್ಪು ಹೇಳಿದೆಯಲ್ಲೋ. ಪೂಜ್ಯರಿಗೆ ವಂಶವೇನು ಅಂತ ಅವ್ರು ಹೇಳಲೇ ಇಲ್ಲ. ಹೋತ್ರಾಗಿ ನೀನು ಆತರ ಮಾಡಿ ಹೇಳಿಸ್ಬಿಟ್ಟೆ, ತಪ್ಪೋಯ್ತು. ಇನ್ನೊಂದ್ಸಲ ಸರಿಯಾಗಿ ಹೇಳ್ಬೇಡ. ನಿನ್ ತಲೆ ಸುಮ್ಮನೆ, ನೀನೇನು ಮಾತೇ ಆಡಬೇಡ. ನಾನು ಹತ್ತಿರ ಬಂದಾಗ ಸುಮ್ಮನೆ ನನ್ನೊಮ್ಮೆ ಮಾತನಾಡದಂತೆ ನಡೆಸು. ಇದು ಪೂಜ್ಯರ ಪ್ರಥಮ ಸಮಸ್ಯೆ. ರಾಜಕುಮಾರಿಯು ಅವರ ಆಶೀರ್ವಾದದ ಭಾವವನ್ನು ವಿವರಿಸಬೇಕಂತೆ. ಭಲೆ, ಒಳ್ಳೆಯ ಯೋಚನೆ. ಕುಮಾರಿ, ಆಗಲಮ್ಮ ನಿನ್ನ ಪಾಂಡಿತ್ಯ ಪ್ರದರ್ಶನ. ವರ ಪರೀಕ್ಷೆ ಹೋಗಿ ಕನ್ಯಾ ಪರೀಕ್ಷೆ ಆಗುವಂತಿದೆ. ಕುಮಾರಿ, ಏನಮ್ಮ ಇಷ್ಟು ದೀರ್ಘ ಮೌನ? ರಜನಿ, ಅವರನ್ನೇ ವಿವರಿಸುವಂತೆ ಹೇಳು. ಪೂಜ್ಯರು ದಯಮಾಡಿ ತಾವೇ ಸಮಸ್ಯೆ ಪರಿಹಾರ ಮಾಡಬೇಕೆಂದು ಕುಮಾರಿ ಪ್ರಾರ್ಥನೆ. ಮಂತ್ರಿ, ಪೂಜ್ಯರ ಅರ್ಥವು ಅಮೋಘವಾಗಿರುವುದು. ಆಸನೆ ವಿಪ್ರಪೀಡಾಸ್ತು, ಭೋಜನೆ ಬಾಲಪೀಡನಂ, ಶಯನೆ ಸತಿಪೀಡಾಸ್ತು, ತ್ರಿಪೀಡಾಸ್ತು ನಿರಂತರಂ ಎಂಬುದಾಗಿ
ಪ್ರಭು ಸದಾ ಆಸ್ಥಾನದಲ್ಲಿ ವಿದ್ವಜ್ಜನರಿಂದ ಪರಿವೃತನಾಗಿ, ಭೋಜನ ಕಾಲದಲ್ಲಿ ಸುತರಿಂದ ಪರಿವೃತನಾಗಿ, ಶಯನ ಕಾಲದಲ್ಲಿ ಧರ್ಮಪತ್ನಿಯಿಂದ ಸೇವಿತನಾಗಿ ಸಕಲ ಸೌಭಾಗ್ಯಗಳಿಂದ ರಾರಾಜಿಸಲಿ ಎಂದು ಚಮತ್ಕಾರವಾಗಿ ಆಶೀರ್ವದಿಸಿರುವ ರಾವಣ. ಏನೋ ಪಾಠ ಚಂದಾಗಿತ್ತು. ಆ ಹತ್ತಲೇನೆ ಅಲ್ವಾ ರಾವಣ. ಸಾಕು ಚಪಾಯಿ, ತುಟಿ 2 ಮಾಡಿ ಜೋಕೆ. ಇದು ಪೂಜ್ಯರ 2ನೇ ಸಮಸ್ಯೆ. ಈ ಸಮಸ್ಯೆಗೂ ರಾಜಕುಮಾರಿ ಪರಿಹಾರ ಹೇಳದಿದ್ದಲ್ಲಿ ರಾಜಪುತ್ರಿಯೊಡನೆ ವಾದ ಮಾಡಲು ಪೂಜ್ಯರು ಒಪ್ಪುವಂತಿಲ್ಲ. ವಾದ ಮಾಡಬೇಕೆಂಬ ಹುಚ್ಚೂ ನನಗಿಲ್ಲ. ಹಿರಿಯರಾದ ತಮ್ಮ ಮತ್ತು ಅಪ್ಪಾಜಿಯವರ ಆಜ್ಞಾನುಸಾರ ನಡೆಯುವುದಷ್ಟೇ ನನ್ನ ಕರ್ತವ್ಯ. ಭಲೆ ಕುಮಾರಿ, ನಿನ್ನ ಕುಲಗೌರವಕ್ಕೆ ತಕ್ಕಂಥ ಮಾತುಗಳನ್ನೇ ಆಡಿದ್ದಿ. ಮಂತ್ರಿ, ಪೂಜ್ಯರ 2ನೇ ಸಮಸ್ಯೆಯ ಪರಿಹಾರವನ್ನು ಅವರಿಂದಲೇ ತಿಳಿದುಕೊಳ್ಳಬಹುದಲ್ಲ? ಅದನ್ನಾಗಲೇ ಅವರು ನನ್ನೊಡನೆ ತಿಳಿಸಿದರು ಮಹಾಪ್ರಭು. ರಕಾರೋ ರಾವಣೇ ಭಾತಿ, ಕುಂಭಕರ್ಣೇ ವಿಭಾತಿ ಭಾ, ವಿಭೀಷಣೇ ನಕಾರೋಸ್ತಿ, ರಾವಣೋ ನಚ ರಾವಣ ಎಂಬುದಾಗಿ ರಾಭಣ ಎಂಬ 1, 2 ಮತ್ತು ಕಡೆಯ ಅಕ್ಷರಗಳಿಂದ ರಾವಣ, ಕುಂಭಕರ್ಣ, ವಿಭೀಷಣರ ಹೆಸರುಗಳನ್ನು ಸೂಚಿಸಿರುವರು. ಭಲೆ ಭಲೆ, ಅಪ್ರತಿಮ ಚತುರೋಕ್ತಿ. ರಾಜಕುಮಾರಿಯ ಅಂತಃಪುರಕ್ಕೆ ಹೋಗಲು ಪ್ರಭುಗಳ ಅಪ್ಪಣೆ ಬಿಡುತ್ತಿರುವಳು. ಪೂಜ್ಯರ ಆಶೀರ್ವಾದ ಪಡೆದು ಹೊರಡಬಹುದು.
ಬೇಕಾಗಿ ಹೇಳ್ಕೊಳ್ಳೋ ನಿನ್ ದನನ. ಗಾಂಜಳ ಎಲ್ಲ ಮಕ್ಕದ ಮೇಲೆ ಸಿಡಿತದೆ. ಅದೇನ್ ತಿರ್ಪೀಡಾನು, ಅದೇನ್ ಸುಸ್ತು, ಹೋಗಿ ಬುದ್ಧಿ. ದೊರೆ ಮಗಳ ಮಕ್ಕದ ಮ್ಯಾಗ ನೀರ್ ಇಳಿಸ್ತೀನಿ ಅಂತ ನನ್ ಗಂಟ್ಲಿಗೆ ನೀರ್ ಕೇಳೋಂಗ್ ಮಾಡ್ತಾ ಇದ್ದೀರಾ. ಅಯ್ಯಯ್ಯ, ಹಂಗ್ ಮಾಡ್ಬೇಡಿ ಬುದ್ಧಿ. ನೀವ್ ಹೇಳ್ದಂಗೆ ಕೇಳ್ತೀನಿ. ತ್ರಿಪೀಡ ಪರಿಹಾರೋ ರಾವಣನ್ ಪಟ ಸಂದಾಕಿಟ್ಟು ಬಂದ್ಬಿಟ್ಟೆ. ಅದ್ಕೇನೋ ಕತೆ ಕಟ್ಟಿ ಬುದ್ಧಿ ಹತ್ಬಿಟ್ಟಲ್ಲ. ಓ, ಒಳ್ಳೆಯವರಾದ್ರೇನು ಅಷ್ಟು ತಿಳಿಯಾಕಿಲ್ವಾ ಬುದ್ಧಿ? ವಿದ್ಯಾ ಇಲ್ಲದ ಮಾತ್ರಕ್ಕೆ ಬುದ್ಧಿನೂ ಇರಕ್ಕಿಲ್ವಾ? ಇನ್ನು ವಿದ್ಯಾವಂತರಿಗೆ 8 ಜನ ಬುದ್ಧಿನೇ ಇರಕ್ಕಲ್ವಂತೆ. ಓ, ಏನೋ ಬಂತೆಲ್ಲಪ್ಪ ಗಾಶಾರ. ಯಾಕೆ ನಿದ್ದೆ ಬರಕಿಲ್ವಾ? ಅದ್ಯಾಕೆ ಹಿಂಗಾಗ್ತೀಯ? ನನ್ ಮುಖ ನೋಡಿ ಎದರ್ಕೆದ್ಯಾ? ದೂರ ನಿಲ್ಲು, ನನ್ನನ್ನು ಮುಟ್ಬೇಡ, ವಂಚಕೋ. ಸರೇನಾ? ಯಾವೋ ಇದ್ದೋಡು, ನಾ ಗುರುಗಳೇನೋ ನಿಜ. ಆದ್ರೂ ಈ ವಂಚನೆ ಪರಂಚನೆ ಎಲ್ಲ ನಾವು ಕಲ್ತು ಬಂದಿದ್ದಲ್ಲ, ನೀವು ಪಟ್ಟಣದವ್ರು ಕಲ್ಸಿದ್ದು. ಅವಿವೇಕಿ, ದೈವ ಸಮಾನನಾದ ರಾಜನಿಗೆ ದ್ರೋಹವೆಣಿಸಿ ಮೋಸ ಮಾಡಿರುವೆಯ. ಇದರಿಂದ ನಿನಗೆ ಎಂತಹ ಶಿಕ್ಷೆಯಾಗುವುದು ಬಲ್ಲೆಯ? ಶಿಕ್ಷೆ? ಯಾಕೋ ಎಡವಟ್ನ್ಯಾಗ ಎಡವಟ್ ಆತಾ ಇದ್ದಲ್ಲಪ್ಪ ವ್ಯಾಪಾರ. ನಾ ಬೇಡ ಬೇಡ ಅಂತ ಪಡ್ಕೊಂಡೆ ಕಣವ ಮಂತ್ರಪ್ಪಲ್ಗೆ. ಹೇಳ್ತಾ ಹೋದ್ರೆ ಸಾಯೋತಕ್ಕ ಕತ್ಲ ಮೇಲೆ ಕೊಡ್ತೀನಿ ಅಂತ ಅದ್ರ ಕೇಳ್ಕೊಂಬಂದ. ಯಮ್ಮ ಹೆಂಗಾರ ಮಾಡ್ಕೊಳವ, ನಿನ್ ಕಾಲ್ಗಾಟಿ ಬೀಳ್ತೀನಿ. ಚಚ್ಚ, ಏಳು ಮೇಲಕ್ಕೆ. ಪತಿಯು ಸತ್ಯ ಕಾಲನ ಮುಟ್ಟಬಾರದು. ತಂಗೂ ಶಾಸ್ತ್ರ ಗೊತ್ತು, ಆದ್ರೆ ಏನ್ ಮಾಡೋದು? ಪರಾಣ ಹೋಗೋವಾಗ ಪಂಚಾಂಗ ಕಟ್ಕೊಂಡು ಏನ್ ಮಾಡೋಣ? ಪಾಪ, ನಿನ್ನನ್ನು ನಿಂದಿಸಿ ಪ್ರಯೋಜನವೇನು? ನಾನು ಹೇಳಿದಂತೆ ಕೇಳು, ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ. ನೀನೇನ್ ಹೇಳಿದ್ರು ಕೇಳ್ತೀನವ. ಆ ಕಿರಾತಕ್ನಂತ ಮಂತ್ರಪ್ಪನ ಮಾತೆ ಕೇಳಿನಂತೆ. ಇನ್ನು ದೇವ್ರಂತ ದೊರಗಳ ಪುಲ್ಪುತ್ರಿ, ಕೈ ಹಿಡ್ದು ಕಲ್ಪೃಕ್ಸ ಪೂನಂತ ಹುಡುಕಿ ನಿನ್ ಮಾತ್ ಕೇಳ್ದೆ ಹೋದೆನಾ? ನೀನ್ ನಗ್ನಗ್ತಾ ಕೇಳಿದ್ರೆ ಪರಾಣ ಬೇಕಾದ್ರೂ ಕೊಟ್ಬಿಟ್ಟೇನು. ಹಾಗಾದ್ರೆ ಪ್ರಾಣಕ್ಕಾಗಿ ಇಷ್ಟೇಕೆ ಹೆದರಿದೆ? ಹೌದಲ್ವಾ? ಆದ್ರೂ ನೋಡು, ಈಗ ಮನಸ್ನಾಗಿರೋದು ಸತ್ವಾಗಿ ಹೇಳ್ಬಿಡ್ತೀನಿ. ನೀನ್ ನಗ್ಬಿಟ್ಟೆ, ನಂಗೆ ಹೊಟ್ಟೆ ತಣ್ಣಗಾಯ್ತು. ಇನ್ನ ಸತ್ರು ಎದುರೋಲ್ಲ. ಸತ್ತ ಮೇಲೆ ಯಾರೂ ಹೆದರುವುದಿಲ್ಲ. ನಿನ್ನ ಲಕ್ಷಣಗಳಿಗೂ ನೀನಿರುವ ಸ್ಥಿತಿಗೂ ಅರ್ಥಾರ್ಥ ಸಂಬಂಧವಿಲ್ಲ. ಇದರಲ್ಲೇನೋ ರಹಸ್ಯ ಇರಬೇಕು. ಖಂಡಿತವಾಗಿಯೂ ನೀನು ಹೀನ ಕುಲದವನಾಗಿರಲು ಸಾಧ್ಯವಿಲ್ಲ. ಸೂಕ್ಷ್ಮನೆ ನಿನ್ ಬುದ್ಧಿ. ನೀ ಹೇಳೋದು ಸರಿ. ನನ್ ಕುಲ ಯಾವ್ದೋ ನಂಗೆ ಗೊತ್ತಿಲ್ಲ. ಊರವ್ರು ನನ್ ಕಂಡಾಗ ನಾನ್ ದಾರೆ ಜ್ಞಾನ ತಪ್ಪಿದ್ದಂತೆ. ಅದಕ್ಕೆ ದಾರೆ ಕಿತ್ತೋನು ಅಂತ ಅವರೆಲ್ಲ ಶಿಕ್ಕಣ್ಣ ಶಿಕ್ಕಣ್ಣ ಅಂತ ನಾನು ಕರೆಯೋದು. ಹಾಗಾದ್ರೆ ನನ್ನ ಊಹೆ ಸರಿ. ಯಾವುದೋ ಪ್ರಾಚೀನ ಪಾಪದಿಂದ ನಿನಗೆ ಪಾಮರತೆ ಉಂಟಾಗಿದೆ. ನಡಿ, ಭುವನೇಶ್ವರಿ ದೇವಾಲಯಕ್ಕೆ ಹೋಗೋಣ. ದೇವಿಯ ಅನುಗ್ರಹ ಪಡೆದು ನಿನ್ನ ಪೂರ್ವ ವಿಷಯವನ್ನರಿಯೋಣ. ನಡಿ ಮತ್ತಿಗ. ಹಂಗೆ ದೇವ್ರನ್ನ ಕೇಳ್ಕೊಂಡ್ರಿ ನನ್ನ ಇದ್ದಾವಂತ ಮಾತಾಳ. ನೀನು ವಿದ್ಯಾವಂತನಾಗಬೇಕೆ? ಯಾಕೆ? ಯಾಕೋ ಇಲ್ಲ, ನನ್ ಮನಸ್ಸಿನಾಗಿರೋದು ಹೇಳ್ಬಿಡ್ತೀನಿ. ಸತ್ವಾಗ್ಲೂ ನೀನ್ ದೊರೆ ಮಗಳು ಅಂತ ನಿನ್ ಮೇಲೆ ನಂಗೆ ಆಸೆ ಇಲ್ಲ. ಒಂದೀಸ್ವಾರ ನಾನು ಬೆಣ್ಮಗನ್ ತಲೆ ಎತ್ ಕೂಡ ನೋಡ್ಕೊಳಲ್ಲ. ನೀನ್ ನೋಡ್ದಾಗ್ಲಿಂದ ನನ್ ಮನಸ್ನಾಗ ಅದೇನೋ ಒಂಥರ ಆತದೆ. ಆ ನನ್ ತಾಯಿ ಇದ್ದ ಕೊಟ್ಲು, ನೀನ್ ಸೋಲ್ಸಿ ಒಪ್ಸಿ ಇನ್ನೊಂದ್ಸಲ ಮದ್ವೆ ಮಾಡ್ಕೊಂತೀನಿ. ಇಲ್ದಿದ್ರೆ ಹಂಗೆ ನಾಲ್ಗೆ ಕಿತ್ಕೊಂಡು ಆ ಅಮ್ಮನ ಮುಂದೆ ಪರಾಣ ತಕೊಂಡ್ಬಿಡ್ತೀನಿ. ನನಗೂ ನಿನ್ನನ್ನು ನೋಡಿದಾಗಲಿಂದ ಏನೋ ಒಂದು ವಿಧವಾದ ಆತ್ಮೀಯತೆ ಉಂಟಾಗಿರುವುದು. ದೇವಿಯು ಅನುಗ್ರಹಿಸಿದರೆ ಜಯಶೀಲರಾಗಿ ಹಿಂದಿರುಗೋಣ. ಇಲ್ಲದಿದ್ದಲ್ಲಿ ಇಂತಹ ಅಪಮಾನದಿಂದ ಬದುಕಿರುವುದಕ್ಕಿಂತ ದೇವಿಯ ಪದತಲದಲ್ಲಿ ಪ್ರಾಣಗಳನ್ನು ಅರ್ಪಿಸುವುದೇ ಮೇಲು. ನೀನು ಅಳ್ಬೇಡ ಚಿನ್ನ.
ನನ್ನ ಹೊಟ್ಟೆಗೆ ಹೆಂಗೆಂಗೋ ಆತದೆ. ಏನ್ ಮಾಡೋಣ ಗಾಚಾರ. ನಿನಗೆ ನನ್ ಮೇಲೆ ಆಸೆ, ನನಗೆ ನಿನ್ ಮೇಲೆ ಆಸೆ. ಆದ್ರೂ ನೀನ್ ದೊರೆ ಮಗಳು, ನಾನ್ ಕುರ್ಬ. ನೀನು ಕುರ್ಬನಲ್ಲ, ನಿನ್ನ ವಿಧಿ ನಿನ್ನ ಆ ರೀತಿ ಮಾಡಿರ್ಬೇಕು. ಇರ್ಬೇಕು ಇದ್ದಾವತ್ತೇ ಆಗಿದ್ದು ಏನೋ. ನಿನ್ನ ಪೂರ್ವ ವೃತ್ತಾಂತವೇನೂ ನಿನಗೆ ಜ್ಞಾಪಕವೇ ಇಲ್ಲವೇ? ನಿನ್ನ ಭಾಷೆ ಮೊದಲಿಂದಲೂ ಹೀಗೆ ಇತ್ತೆ? ಸರಿ, ಹಂಗೆ ಹಾಕಿದ್ರೆ ನಿಂತ ಮುಚ್ಚ ಮಾಡಿಕಂತಿದ್ನ. ನಡಿ, ಎಲ್ಲ ನನ್ನ ತಾಯಿನೇ ಕೇಳೋಣ. ಹಂಗೆ ನಾಲ್ಕೇನು ತಿದ್ದಿಸ್ಕೊಂತೀನಿ ನಡಿ, ನೀನ್ ಏನ್ ಯೋಚನೆ ಮಾಡ್ಬೇಡ. ಜಗಜ್ಜನನಿ, ಸರ್ವ ವಿದ್ಯಾ ಸ್ವರೂಪಿಣಿ, ಓಂಕಾರೇಶ್ವರಿ, ಯಾವ ಮಹಾಪರಾಧಕ್ಕಾಗಿ ನನ್ನನ್ನಿ ಅವಮಾನಾಗ್ನಿಂದ ದಯಿಸುತ್ತಿರುವೆ? ನಿನ್ನವರ ಪ್ರಸಾದದಿಂದಲೇ ಅಲ್ಲವೇ ನಾನು ಸರ್ವಶಾಸ್ತ್ರ ಪಾರಂಗತಿಯಾದದ್ದು? ನಿನ್ನ ಪ್ರೇರಣೆಯಿಂದಲೇ ಅಲ್ಲವೇ ಈತನ ಸುಲಕ್ಷಣಗಳನ್ನು ಕಂಡು ಮನಸ್ಸಿನಲ್ಲೇ ತರ್ಕಿಸಿ ಪರೀಕ್ಷಿಸದೆ ಪತಿಯೆಂದು ಈತನನ್ನು ಪರಿಗ್ರಹಿಸಿದುದು? ಈ ಸುಲಕ್ಷಣಗಳ ಅರ್ಥವೇನು? ಆತನಲ್ಲಿ ಯಾವುದಾದ್ರೂ ವಾಗ್ವಿಶೇಷವಿದೆಯೇ? ಹೇಳು. ಅಸ್ತಿ ಕಶ್ಚಿದ್ ವಾಗ್ವಿಶೇಷ? ಬ್ರೂಹಿ ಜಗದಂಬಾ, ಬ್ರೂಹಿ ಬ್ರೂಹಿ. ನಮ್ಮವ್ವ ತಾಯಿ ಕಾಳವ್ವ ದಾರಿಯಾಗಿ ಬಿದ್ದಿದ್ದೊಂದು ಪರಾಣ ಉಳಿಸಿ ಇಟ್ಟು ಬಟ್ಟೆ ಕೊಟ್ಟು ಕಾಪಾಡೋದ್ ಕುಲಸ್ತ್ರ ಮೇಲೆ ಮುನಿಸ್ಕೊಂಡೆ. ಪರ್ಜೆಗಳ ಮಕ್ಕಳಂಗ್ ಕಾಪಾಡೋ ತಂದೆ ದೇವರಂತಾದವ್ರಿಗೂ ವಂಚನೆ ಮಾಡಿದೆ. ರೂಪದಾಗ ರತಿ, ಇದ್ದಾಗ ಸರಸ್ವತಿ, ತಾಳ್ಮೇಲ್ ಭೂಮ್ತಾ ಹೆಂಗಿರೋ ದೊರೆ ಮಗಳು ಉನಂತ ಮನ್ಸು ನೋಯಿಸಿ ಕಣ್ಣೀರ್ ಕೋಡಿ ಏರಿಸ್ತೆ. ಈ ಪಾಪಿಗೆ ಏನ್ ಶಿಕ್ಷೆ ಮಾಡ್ಬೇಕು ನಿನ್ ಕೈಯಾರ ಮಾಡ್ಬಿಡು. ಅಂದ್ರೆ ಶಿಕ್ಷೆ ಮಾಡಕ್ ಮುಂಚೆ ನಾನೊಂದು ವಿಜ್ಞಾಪನೆ ಮಾಡ್ಕೊಂತೀನಿ. ನನ್ ಕುಲ ಗೊತ್ತಿಲ್ದೆ ಕುದಿತಾ ಇದ್ದೀನಿ, ಪರರ ಮಾತು ಕೇಳಿ ಪಾಪ ಮಾಡಿದ್ದೀನಿ, ಇದ್ದ ಇಲ್ಲದ್ರಿಂದ ಅದ್ವೀರ್ ನಡೆದಿದ್ದೀನಿ. ಅರಮನೆ ಹಾಕಿ ಬೆಳೆದ ಅರ್ಕಿನಿ ಅಂತ ಹೆಣ್ಣು ಮಾನ ಹೋಯ್ತು ಅಂತ ಆದ್ರೆ ಮನಸ್ನಾಗೆ ಮರ್ಮರ ಅಂತ ಬದುಕ್ತಾವಳೆ. ಇದ್ದ ದಾನ ಮಾಡು, ಉದ್ಧಾರ ಮಾಡು, ಕುಲ ತಿಳಿಸ್ ಫಲ ಕೊಡು ನನ್ನವ್ವ. ತಪ್ಪಸ್ಕೊಲ್ಲ ತಾಯಿ ಕಾಳವ್ವ. ನನಗೂ ಒಂದ್ ಸ್ತೋತ್ರ ಹೇಳ್ಕೊಡ್ತೀಯ? ನಮ್ಮ ಅಮ್ಮನ ಪಾದದಾಗ ಆಡ್ಕೊಂಡು ಕೇಳ್ಕತ್ತೀನಿ. ನಿನಗೆ ಹಾಡುವುದಕ್ಕೆ ಬರುತ್ತದೆಯೇ? ಓ, ಅಂತದ್ಕೆಲ್ಲ ಹಂಚ್ಕೊಳ್ಳೇ ಬೇಡ. ಯಕ್ಷಗಾನದಾಗ ಅಟ್ಟೋದ್ರೋಗೊಂಗ್ ಕುಣಿದ್ ಕುಪ್ಪಳಿಸಿ ಚಪ್ರ ಕಿತ್ತೋಗೋಂಗ್ ಕಿರುತ್ತಾ ಇದ್ ಕಿರಾತ್ಕ ನಾನು. ಹೊಸಿ ಹೇಳ್ಕೊಡ್ ಮತ್ಕ. ಓ ಮಹಾಕಾಳಿ, ಓ ಮಹಾಕಾಳಿ, ಜಗದಂಬ ಜಯ ಕಾಳಿ, ಜಗದಂಬ ಜಯ ಕಾಳಿ. ಜಯವೋ ಮಹಾಕಾಳಿ, ಜಗದಂಬ ಜಯ ಕಾಳಿ.
महाकाली जगदम्ब जय काली जय ओम 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 महाकाली ಆಗೋಗ್ಲಿ ಆಗೋಗ್ಲಿ ಶಿಕ್ಷೆ ತಾನೇ ಆಗ್ಬೇಕು. ಇದ್ದ ಕೊಡು ಅಂದ್ರೆ ಬುದ್ಧಿ ಇಲ್ಲದ್ ಮೊದ್ಕೊಂಡು ನಂಗೆ ಮಕ್ಮಕ ನೋಡ್ತಾ ನಿಂತಿದ್ಯಾ? ಇದ್ದ ಇಲ್ಲದ ಈ ನಾಲ್ಗೆ ನೀನ್ ಪಾಸ್ ಕೊಪ್ಸಿ ತರಾನ ಬಿಟ್ಬಿಡ್ತೀನಿ. ತಗೋ. ಯಾರ ಯಾವ್ದು ಅರ್ಧರಾತ್ರಿ ಎದೆ ಕುಟ್ಟಂಗ್ ದಡ್ಡಡ ಅಂತ ಕದ ತಟ್ಟೋರು? ಯಾರೋ ಹೆಂಗಸ್ರಿದ್ದಂಗದೆ ಬಳೆ ಸದ್ದಾಕದೆ. ಓ ನೀನಾ ಕಾಳವ? ಅದ್ಯಾಕೆ ಎದುರಿಗೆ ಬರ್ದಿ ಹಿಂದ್ಗಡೆಯಿಂದ ಬರ್ತಾ ಇದೀಯಾ? ಓಹೋ ಸರಿ ಸರಿ ಅರ್ಥವಾಗೋಯ್ತು. ನಮ್ ಭಾಗವತಣ್ಣ ಹೇಳ್ತಿದ್ದ ಅಮ್ನೋರು ಅರ್ಧರಾತ್ರಿ ರುದ್ರಭೂಮಿ ಸಂಚಾರ ಹೋಗ್ತಾರೆ ಅಂತ. ಯಜಮಾನನ್ ಕಾಣಕ್ ಹೋಗಿದ್ದೇನೋ? ಬೇಗ ಬಾಗಿಲು ತೆರೆದು ನನ್ನನ್ನೊಳಗೆ ಬಿಡು. ಇತ್ತಲ್ಲ ಕೈತ್ ಕತೆ. ನಿನ್ನೊಟ್ಟೆಗ್ ನಾನ್ ಸೇರ್ಕೊಂಡು ನಿನ್ಗೆ ಬಾಕಲ್ ತೆಗಿಯೋಂಗಾಯ್ತು. ಮಾನವಾಗಿ ಒಳಗೆ ಇದ್ದಿದ್ರೆ ಈ ಪೌಣೆ ಬತ್ತಿತ್ತ ನಿಂಗೆ? ಯಜಮಾನನ್ ಮಾತ್ ಕೇಳ್ಕೊಂಡ್ ಜಾಗ ಬಿಟ್ಟು ಜಾರ್ಕೊಂಡ್ಬಿಟ್ಟೇನೋ. ನಿನಗೆ ಬೇಕಾದದನ್ನು ಕೊಡುತ್ತೇನೆ, ಬಾಗಿಲು ತೆರೆ. ಎಲ್ಲಿ ಓಸಿ ಹಂಗೆ ನಾಲ್ಗೆ ತಿದ್ದಿ ನನ್ನಿದ್ದಾವಂತನ್ ಮಾಡು. ಬಾಕಲ್ ತಾನೇ ತೆರ್ಕೊಂತದೆ. ನಾಲ್ಗೆಯನ್ನು ಚಾಚಿ. ಅಸ್ತಿ ಕಶ್ಚಿತ್ ವಾ ವಿಶೇಷಃ. ಕೋಹಂ ಕೋಹಂ ಬ್ರೂಹಿ ಮೂಢೆ ಕೋಹಂ. ನಾನಾರು? ತ್ವಮೇವಾಹಂ ನ ಸಂಶಯ. ನಿನ್ನ ಹೃದಯ ಮಂದಿರದ ಮಾಯಾ ಕವಾಟವನ್ನು ತೆರೆ. ಅದರಲ್ಲಿರುವ ನನ್ನನ್ನು ನೋಡು. ಆಗ ನಾನೇ ನೀನಾಗಿ, ನೀನೇ ನಾನಾಗಿ, ವಿಶ್ವವೇ ನಾವಾಗಿರುವುದನ್ನು ತಿಳಿಯುವೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಜಯ ಜನನೀ ಸುಧಾ ಸಮುದ್ರಾಂತ ಕೃತ್ಯನ್ಮಣಿ ದ್ವೀಪ ಸಂರೋಢ ಬಿಲ್ವಾಟವೀ ಮಧ್ಯ ಕಾದಂಬ ಕಾಂತಾರವಾಸ ಪ್ರಿಯೇ ಕೃತ್ತಿವಾಸ ಪ್ರಿಯೇ ಸಾದರಾರಬ್ಧ ಸಂಗೀತ ಸಂಭಾವನಾಲೋಲನೀ ಪಸ್ತ್ರಗಾಬದ್ಧ ಚೂಳೀ ಸನಾತತ್ರಿಕೆ ಸಾನುಮತ್ಪುತ್ರಿಕೆ ಶೇಖರೀಭೂತ ಶೀತಾಂಶುಲೇಖ ಮಯೂಖಾವಳೀನದ್ಧ ಸುಸ್ನಿಗ್ಧ ನೀಲಾಲಕ ಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ ಕಾಮಲೀಲಾಧನುಸ್ಸನ್ನಿಭ ಭ್ರೂಲತಾ ಪುಷ್ಪ ಸಂದೋಹ ಸಂದೇಹ ಕುಲ್ಲೋಚನೆ
पेच में ಅಸ್ಥಿ ಕಶ್ಚಿದ್ವಾಗ್ವಿಶೇಷಃ. ನನ್ನಿಂದ ನೀನು ಕಲಿತ ವಿದ್ಯೆ ನಿನ್ನಲ್ಲಿ ಎಳ್ಳಷ್ಟು ಉಳಿಯದೆ ಹೋಗಲಿ. ನನ್ನಿಂದ ನೀನು ಕಲಿತ ವಿದ್ಯೆ ನಿನ್ನಲ್ಲಿ ಎಳ್ಳಷ್ಟು ಉಳಿಯದೆ ಹೋಗಲಿ. ಹೇಳು ಮೊದಲ ಮೇಲೆ ತೊಲಗಾಜಿ ದುರಹಂಕಾರಿ. ವಂಚಕ, ಕಪಟಿ, ಉಂಡಮನಿಗೆ ಎರಡು ಬಗೆಯ ದ್ರೋಹಿ, ನನ್ನ ಸ್ವಾಮಿ ಇನ್ನೇನು ಮಾಡಿದೆ? ಬೇಗ ಹೇಳು. ಆಗಲೇ ಎಷ್ಟೊಂದು ಮಮತೆ! ಏಕೆ? ಉತ್ತಮ ಕುಲೋತ್ಪನ್ನನಾದ ನನ್ನ ಕುಮಾರನಿಗಿಂತಲೂ ಆ ಪಾಮರ ಶಿಖಾಮಣಿಯು ಅಷ್ಟೊಂದು ರಸಿಕನೇ? ಮಂತ್ರಿ, ನಿನ್ನ ಸ್ಥಾನ ಮರ್ಯಾದೆಯನ್ನು ಮೀರಿ ಮಾತನಾಡುತ್ತಿರುವೆ. ನಿನ್ನ ದುರಾಸೆ, ಗರ್ವ, ಪ್ರತೀಕಾರಗಳ ಆವೇಶದಲ್ಲಿ ರಾಜದ್ರೋಹಿಯ ಮರಣದಂಡನೆಯ ಸಾಮಾನ್ಯ ಶಿಕ್ಷೆ ಎಂಬುದನ್ನು ನೀನು ಮರೆತಂತಿದೆ. ಮರೆತಿಲ್ಲ. ಆ ಸ್ಥಾನದ ಸಮಸ್ತ ಪಂಡಿತರನ್ನು ಜಯಿಸಿದ ಸಕಲ ವಿದ್ಯಾ ಪಾರಂಗತೆ, ವಿದ್ಯಾಧಿದೇವತೆಯ ಅಪರಾವತಾರ ವಿದ್ಯಾಧರಿಯು ಪರೀಕ್ಷಿಸಿ ಪಾಮರನ ಪತ್ನಿಯಾದಳೆಂದು ಪ್ರಜೆಗಳು ಪರಿಹಾಸ್ಯ ಮಾಡುವುದನ್ನು ಕಂಡು ಅನಂತರ ಆನಂದದಿಂದ ಮರಣದಂಡನೆಯನ್ನು ಅನುಭವಿಸಬೇಕೆಂದಿದ್ದೇನೆ. ಪ್ರಾಣಕ್ಕಿಂತಲೂ ಹೆಚ್ಚಾದ ಮಾನವನ್ನೇ ಕುಮಾರಿಯು ಲಕ್ಷಿಸದೆ ನನ್ನನ್ನು ಶಿಕ್ಷೆಗೊಳ ಮಾಡಿದಲ್ಲಿ ಕೇವಲ ಪ್ರಾಣಕ್ಕಾಗಿ ನಾನೇಕೆ ಹೆದರಬೇಕು? ವಿದ್ಯೇಶ್ವರಿ, ಏಕೆ ಮೌನ? ರಾಜದ್ರೋಹಿ ವಿಚಾರಣೆ ಆದಷ್ಟು ಬೇಗ ಪ್ರಾರಂಭವಾಗಲಿ. ಇಲ್ಲವೇ ಕುರುಬನ ಸಿಂಹಾಸನವನ್ನೇರಿ ನೆಪ ಮಾತ್ರಕ್ಕೆ ರಾಜನಾಗಲಿ. ರಾಜಸೂತ್ರಗಳನ್ನು ನಿರ್ವಹಿಸಲು ಸೇವಕನು ಸಿದ್ಧನಾಗಿದ್ದಾನೆ. ಪಾಮರ ಸಂಪರ್ಕಕ್ಕೆ ಹೆದರಿ ರಾಜಪುತ್ರಿಯು ಅಪುತ್ರವತಿಯಾಗುವುದರಿಂದ ಅನಾಯಾಸವಾಗಿ ನನ್ನ ಮಗನೇ ರಾಜ್ಯದ ಉತ್ತರಾಧಿಕಾರಿಯಾಗುವನು. ಮಂತ್ರಿ, ನಿಲ್ಲಿಸು ನಿನ್ನ ಉದ್ದಟತನವನ್ನು. ನಿನ್ನಂತಹ ಕುನ್ನಿಗಳ ಕ್ಷುದ್ರ ಶಕ್ತಿಯನ್ನು ಅಡಗಿಸಿ ಆ ಪರಾಶಕ್ತಿಯೇ ತಕ್ಕ ಪ್ರಾಯಶ್ಚಿತ್ತ ಮಾಡುವಳು. ಮೊದಲು ಆತನನ್ನೆಲ್ಲಿ ಮರೆಸಿಟ್ಟಿರುವೆ? ಹೇಳು. ಸೇವಕ, ನೀನ್ ನೋಡಿದಾಗ ಅಳಿರಾಯರು ಎಲ್ಲಿದ್ರೋ? ಇಲ್ಲೇ ಕಣ್ಮುಚ್ಕೊಂಡು ಪದ ಆಡ್ತಿದ್ರು ಮಹಾಸ್ವಾಮಿ. ಏನಿದು? ಅಸ್ತಿ ಕಶ್ಚಿದ್ ವಾಗ್ವಿಶೇಷ. ಅಸ್ತಿ ಕಶ್ಚಿದ್ ವಾಗ್ವಿಶೇಷ. ಮಂತ್ರಿ, ನೀನೆಣಿಸಿರುವಂತೆ ನನ್ನ ಕಾಂತನು ಪಾಮರನಲ್ಲ, ಪಂಡಿತ. ಮಹಾದೇವಿ ಆತನಿಗೆ ಸ್ಮೃತಿಯನ್ನು ಕರುಣಿಸಿರುವಳು. ಅಸ್ತಿ ಕಶ್ಚಿದ್ ವಾಗ್ವಿಶೇಷ ಎಂಬ ನನ್ನ ಪ್ರಶ್ನೆಗೆ ಅದನ್ನೇ ಉತ್ತರವಾಗಿ ಬರೆದು ತಮ್ಮ ಚಮತ್ಕಾರವನ್ನು ಪ್ರದರ್ಶಿಸಿರುವಳು.
ನಿನ್ನ ಅವಸಾನ ಸಮೀಪಿಸಿದೆ. ನಿನ್ನ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತೆಗೆ ಸಿದ್ಧನಾಗು. ಇನ್ನೆಲ್ಲಿಯೇ ಪ್ರಾಯಶ್ಚಿತ್ತ? ಕುಮಾರಿಗೆ ಪಂಡಿತನಾದ ವರ್ಣನ್ನು ಹುಡುಕಿ ತಂದ ಸ್ವಾಮಿ ಭಕ್ತ ಸೇವಕನಿಗೆ ಸಲ್ಲಬೇಕಾದದ್ದು ಬಹುಮಾನವೇ ಹೊರತು ಪ್ರಾಯಶ್ಚಿತ್ತವಲ್ಲ. ಜ್ಞಾಪಕವಿರಲಿ, ಯಾರಲ್ಲಿ ಆದರೂ ಬಾಯಿ ಬಿಟ್ಟಿಯೇ ರಾಜಕುಮಾರಿ ಮುಹೂರ್ತ ಮಾತ್ರದಲ್ಲಿ ಪಾಮರನನ್ನು ಪಂಡಿತನನ್ನಾಗಿ ಮಾಡಿದಳೆಂಬ ಪವಾಡವನ್ನು ಕೇಳಿ ಜನರು ನಕ್ಕು ಪರಿಹಾಸ್ಯ ಮಾಡಿಯಾರು. ಸದ್ಗುರು ವಿದ್ಯಾದಾತ, ನನ್ನ ಸರ್ವಾಪರಾಧಗಳನ್ನು ಕ್ಷಮಿಸಿ ರಕ್ಷಿಸಿ ಗುರುದೇವ. ದೀರ್ಘಾಯವಾಗು. ಯಾರಪ್ಪ ನೀನು? ಗುರುದೇವ, ನನ್ನ ಗುರುತು ಸಿಕ್ಕಲಿಲ್ಲವೇ? ಅಹಂಕಾರ ಮದದಿಂದ ಗುರುಶಾಪಕ್ಕೆ ಗುರಿಯಾದ ನಿರ್ಭಾಗ್ಯ ಸುಕರ್ಣ. ಸುಕರ್ಣ ಮಗು, ಸುಕರ್ಣ ಹಿಂತಿರುಗಿ ಬಂದೀಯಾ? ಪ್ರಜ್ಞಾಶಾಲಿಯಾದ ನಿನ್ನ ಮೇಲೆ ವೃಥಾ ಕೋಪಿಸಿದೆ. ನನ್ನನ್ನು ಕ್ಷಮಿಸಪ್ಪ. ಆತುರದಲ್ಲಿ ನಿನ್ನ ಮೇಲೆ ಆಗ್ರಹಗೊಂಡು ಬಹಳವಾಗಿ ಪಶ್ಚಾತ್ತಾಪ ಪಟ್ಟೆ ಮಗು. ಅಪೂರ್ವ ಪ್ರಜ್ಞಾಶಾಲಿದೆ. ಗುರುದೇವರು ಹಾಗೆನ್ನಬಾರದು. ಪರಮ ಪಾಪಿ ನಾನು. ಅಲ್ಲ ಮಗು, ನೀನು ಪಾಪಿ ಅಲ್ಲ. ಹೀಗೆ ಬಾ. ಸಾಯೋ ಮುನ್ನ ಮತ್ತೊಮ್ಮೆ ನಿನ್ನನ್ನು ನೋಡಬೇಕೆಂದು ಮನಸ್ಸು ಕುದಿಯುತ್ತಿತ್ತು. ಎಲ್ಲೆಲ್ಲಿಯೋ ವಿಚಾರಿಸಿದೆ. ಇಷ್ಟು ವರ್ಷ ಎಲ್ಲರಿಗಿದ್ದೆ ಮಗು? ಯಾವ ತಪಸ್ಸಿದ್ಧಿಗಾಗಿ ಮಸಿಕೊಂಡಿದ್ದೆ? ನಾನಿಲ್ಲಿಂದ ಹೊರಟು ಎಷ್ಟು ವರ್ಷಗಳಾದವು ಗುರುದೇವ? ಇದೇನು ಮಗು ಹೀಗೆ ಕೇಳುವೆ? ದೇಶಕಾಲ ವರ್ತಮಾನಗಳನ್ನೂ ತಿಳಿದಂತಹ ಯಾವ ಘೋರ ತಪಸ್ಸಿನಲ್ಲಿ ತೊಡಗಿದ್ಯಪ್ಪ? ಇಲ್ಲ ಗುರುದೇವ, ನಾನಂತಹ ಭಾಗ್ಯಶಾಲಿಯಲ್ಲ. ಗುರುಶಾಪದಿಂದ ಹೊರಗಾಗಿ ಹೊರಟವನು ಮಾರ್ಗ ಮಧ್ಯದಲ್ಲಿ ಬಳಲಿ ಬಿದ್ದು ಪ್ರಜ್ಞಾಹೀನನಾದೆ. ಮತ್ತೆ ಚೇತರಿಸಿಕೊಂಡಾಗ ಈ ವೇಷಭೂಷಣಗಳೊಡನೆ ಕಾಳಿಕಾ ದೇವಾಲಯವೊಂದರಲ್ಲಿದ್ದೆ. ಈ ಮಧ್ಯೆ ನಡೆದುದೊಂದು ನೆನಪಿಲ್ಲ. ನೂರಾರು ಕನಸುಗಳನ್ನು ಕಂಡಂತೆ ಭಾಸವಾಗುವುದು, ಒಂದು ವಿವರವಾಗಿ ವೇದ್ಯವಾಗುತ್ತಿಲ್ಲ. ದೇವಿಯನ್ನು ಸ್ತೋತ್ರ ಮಾಡ ಹೊರಟೆ, ಬಾಯೇ ತೆರೆಯಲಾಗಲಿಲ್ಲ. ಅಸ್ತಿ ಕಶ್ಚಿದ್ವಾಗ್ವಿಶೇಷ, ಅಸ್ತಿ ಕಶ್ಚಿದ್ವಾಗ್ವಿಶೇಷ ಎಂದು ಮೇಲಿಂದ ಮೇಲೆ ಯಾವುದೋ ಒಂದು ಅಂತರ್ವಾಣಿ ನುಡಿಯುತ್ತಿತ್ತು. ಅದನ್ನೇ ದೇವಿಯ ಪದತಲದಲ್ಲಿ ಕುಂಕುಮ ಚೂರ್ಣದಿಂದ ಬರೆದು ಗುರು ಅನುಗ್ರಹಕ್ಕಾಗಿ ಧಾರಿಸಿದೆ. ಪಾಪಿಯನ್ನು ಅನುಗ್ರಹಿಸಿ ಪ್ರಸನ್ನರಾಗಿ ಗುರುದೇವ. ನಿನ್ನ ಮುಖದರ್ಶನ ಮಾತ್ರದಿಂದಲೇ ಕಳೆದುಕೊಂಡ ಪುತ್ರನನ್ನು ಪುನಃ ಪಡೆದಷ್ಟು ಆನಂದವಾಗುತ್ತಿದೆ. ಇದಕ್ಕಿಂತಲೂ ಹೆಚ್ಚಿನ ಪ್ರಸನ್ನತೆ ಎಲ್ಲಿ ತರಲಿ ಮಗು? ಹಾಳು ಕೋಪ 4 ಮಾತಾಡಿಸಿತು. ಗಳಿಗೆ ವಿಶೇಷದಿಂದ ಕೋಪವು ಶಾಪವಾಗಿ, ದೇವಿಯ ಅನುಗ್ರಹದಿಂದ ಶಾಪ ವಿಮೋಚನೆಯೂ ಆಯಿತೆಂದು ತೋರುವುದು. ಇನ್ನದನ್ನು ಮರೆತು ಬಿಡು ಕಂದ. ವಾಗ್ದೇವಿ ವರಪ್ರಸಾದವು ನಿನಗೆ ಲಭಿಸಿದೆ. ನಿನ್ನಂತಹ ಶಿಷ್ಯನನ್ನು ಪಡೆದ ನಾನೇ ಅತ್ಯಂತ ಭಾಗ್ಯಶಾಲಿ. ನನಗೊಂದೂ ತೋರದಂತಾಗಿದೆ. ನಾನೆಲ್ಲಿದ್ದೆ? ಹೇಗಿದ್ದೆ? ಕಾಳಿಕಾದೇವಿಯ ಅನುಗ್ರಹಕ್ಕೆ ಹೇಗೆ ಪಾತ್ರನಾದೆ? ಅವುಗಳನ್ನೆಲ್ಲ ಮರೆತು ಬಿಡುವುದೇ ಪರಮ ಸೂಕ್ತ. ನೋಡು, ಎಷ್ಟೋ ಜನ್ಮಗಳನ್ನು ಧರಿಸಿ ಬಂದ ಜೀವನಿಗೆ ತನ್ನ ಪೂರ್ವ ಜನ್ಮಗಳ ಅರಿವಿದೆಯೇ? ಹಾಗೆಯೇ ಇದು ಸಹ. ರಕ್ತ ಮಾಂಸ ಮಲಮೂತ್ರಾದಿಗಳಿಂದ ತುಂಬಿರುವ ಮನುಷ್ಯ ದೇಹ ಸಂಪರ್ಕವಿಲ್ಲದೆ, ಸ್ತ್ರೀ ಗರ್ಭ ಪ್ರವೇಶವಿಲ್ಲದೆ 2 ಜನ್ಮಗಳನ್ನೂ ದಾಟಿ ನಿಂತು ಸಂತೋಷಪಡು. ಕಾಳಿಕಾ ಸನ್ನಿಧಿಯಲ್ಲಿ ಪ್ರಜ್ಞೆ ಪಡೆದು ಪುನೀತನಾದ ನಿನಗೆ ಕಾಳಿದಾಸನೆಂದು ನೂತನವಾಗಿ ನಾಮಕರಣ ಮಾಡುತ್ತೇನೆ. ಕಾಳಿದಾಸ, ಕಾಳಿದಾಸ.
ವ್ಯಾಸ, ಇಂದಿನಿಂದ ಹೊಸ ಜನ್ಮವನ್ನು ಪಡೆದೆಂದು ಭಾವಿಸು. ಚಿತ್ತಶಾಂತಿಗಾಗಿ ತೀರ್ಥಯಾತ್ರೆ ಮಾಡು. ಉಜ್ಜಯಿನಿಯಲ್ಲಿ ಭೋಜವಂಶೋತ್ಪನ್ನನು ವಿದ್ವಜ್ಜನ ಪಕ್ಷಪಾತಿಯೂ ಆದ ವಿಕ್ರಮಾದಿತ್ಯನೆಂಬ ರಾಜನಿರುವನು. ಅವನ ಆಶ್ರಯ ಪಡೆದು ನಿನ್ನ ಪ್ರತಿಭಾನುಗುಣವಾಗಿ ಕೃತಿಗಳನ್ನು ರಚಿಸಿ ಲೋಕಸೇವೆ ಮಾಡು. ನಿನ್ನ ಕೃತಿಗಳು ಅಮರವಾಗಿ ಶಾಶ್ವತ ಕೀರ್ತಿಯನ್ನು ಪಡೆಯಲಿ. ಶಂಭೋ ಶಂಕರ ಗೌರೀಶ ಶಂಭೋ ಶಂಕರ ಜನ ಪಾಲ ಮಹೇಶ ಗೌರೀಶ ಕೈಲಾಸೋನ್ನತ ಶಿಖರ ನಿವಾಸ ಕೈಲಾಸೋನ್ನತ ಶಿಖರ ನಿವಾಸ ಶಶಿಧರ ಸುಮಧುರ ಗಾಸ ಕೈಲಾಸೋನ್ನತ ಶಿಖರ ನಿವಾಸ ಶಶಿಧರ ಸುಮಧುರ ಗಾಸ ತಾಂಡವ ಲೀಲಾ ನಟನ ವಿಲಾಸ ತಾಂಡವ ಲೀಲಾ ನಟನ ವಿಲಾಸ ಬ್ರಹ್ಮಾನಂದ ಭಾವಾವೇಶ ಬ್ರಹ್ಮಾನಂದ ಭಾವಾವೇಶ ಶಂಭೋ ಶಂಕರ ಗೌರೀಶ ನತ ಜನಪಾಲ ಮಹೇಶ ಶಂಭೋ ಶಂಕರ ಗೌರೀಶ ನತ ಜನಪಾಲ ಮಹೇಶ ಗೌರೀಶ ಪಾಲಲೋಚನ ಪಾಪ ವಿದೂರ ನಿತ್ಯಾನಂದ ನಿರಾಕಾರ ಫಾಲಲೋಚನ ಪಾಪ ವಿದೂರ ನಿತ್ಯಾನಂದ ನಿರಾಕಾರ ಫಾಲಲೋಚನ ಪಾಪ ವಿದೂರ ನಿತ್ಯಾನಂದ ನಿರಾಕಾರ ಪಾವನ ಪುರುಷ ಪನ್ನಗ ಭೂಷ ಪಾವನ ಪುರುಷ ಪನ್ನಗ ಭೂಷ ಪಾಲಯ ಮಾಂ ಪರಮೇಶ ಮಹೇಶ ಪಾಲಯ ಮಾಂ ಪರಮೇಶ ಮಹೇಶ ಶಂಭೋ ಶಂಕರ ಗೌರೀಶ ನತ ಜನಪಾಲ ಮಹೇಶ ಗೌರೀಶ ವೀರ ಹನುಮ ಬ್ರಹ್ಮಪಟ್ಟಕ್ಕಾಗಿ ಕಾಯ್ದಾನೆ. ಸರ್ವಸಿದ್ಧಿ ಪ್ರದಾಯಕ ವಿನಾಯಕ ಮಹಾಭಾರತ ಕರ್ತರು ಕವಿಕುಲ ಗುರು ವ್ಯಾಸ ಮಹರ್ಷಿ ಚಕಾರ ಕುಕ್ಷಿಗೆ ನಮೋ ನಮಃ. ಶಾಂತು ಪಾಪಂ ಮಹಾರಾಜ ನಾಸ್ತಿಕ ಹೊಡೆದೊಟ್ಟು ಹಾಕಿ ತಡಿ
ಏನು ಸ್ವಾಮಿ, ಈಗ ತಾನೇ ಅನನ್ಯ ಭಕ್ತಿಯಿಂದ ವಿಶ್ವೇಶ್ವರನ ಧ್ಯಾನ ಮಾಡಿ ತಮ್ಮ ಗಾನಾಮೃತದಿಂದ ನಮ್ಮ ಕರ್ಣೇಂದ್ರಿಯಗಳನ್ನು ಪುನೀತಗೊಳಿಸಿದ್ದಾರೆ. ಅಂಥ ಮಹಾನುಭಾವರನ್ನು ತಾವು ಆತರಪಟ್ಟು ದೂಷಿಸುತ್ತಿರುವರಲ್ಲ. ಹಾಗಾದ್ರೆ ಅವರು ದೈವ ದೂಷಣೆಯನ್ನು ಮಾಡಬಹುದಾ? ಸಾಕ್ಷಾತ್ ವಿಷ್ಣು ಸ್ವರೂಪರಾದ ವ್ಯಾಸರನ್ನು ಬೆಟ್ಟಿನಲ್ಲಿ ತುಬಿಬಹುದು? ತಿವಿಯಬಾರದು ನಿಜ, ಆದರೆ ಅದಕ್ಕೆ ತಕ್ಕ ದಂಡನೆಯನ್ನು ವಿಧಿಸಲು ಯೋಗ್ಯವಾದ ಕ್ರಮವಿಲ್ಲವೇ? ಅವೆಲ್ಲ ಒಂದು ಬೇಡ. ಚಕಾರವನ್ನು ವ್ಯಾಸರು ವಿಪರೀತ ಉಪಯೋಗಿಸಿದವರೆಂದು ಇವರ ಆಕ್ಷೇಪಣೆ. ಎಲ್ಲಿ ಚ ಎಂಬ ಶಬ್ದವನ್ನು ಉಪಯೋಗಿಸದೆ ಭಾರತ, ಕಬ್ಬು, ಸಮುದ್ರ ಈ ಮೂರನ್ನು ವರ್ಣಿಸದೆ ಅದು ಸಾಧ್ಯವಿಲ್ಲದಿದ್ದಲ್ಲಿ ದ್ರೋಹವೆಸಗಿದ ಬೆರಳನ್ನು ಕತ್ತರಿಸಿ ವ್ಯಾಸರಿಗರ್ಪಿಸಿ ಕಲಿಯುಗದ ಏಕಲವ್ಯನಾಗಲಿ. ಒಂದೇ ಪಾದದಲ್ಲಿ ಹೇಳಿ ಮುಗಿಸುತ್ತೇನೆ. ಭಾರತದ ಒಂದೊಂದು ಪರ್ವದಲ್ಲೂ ರಸೋದಯವಿದೆ. ಸಮುದ್ರವು ಚಂದ್ರನ ಗತಿಯನ್ನು ಅನುಸರಿಸಿ ಉಬ್ಬುತ್ತದೆ. ಕಬ್ಬಿನ ಗೆಣ್ಣಿಗೂ ಸಿಹಿ ಇದೆ. ಏನೋ ಇಷ್ಟನ್ನು ಒಂದೇ ಪಾದದಲ್ಲಿ ಹೇಳಿ ಮುಗಿಸುವಿಯಾ? ಸರಿ, ನೋಡೋಣ. ಹಾಕಿ ಸ್ವಾಮಿ ತಮ್ಮ ಪ್ರಶ್ನೆ. ಭಾರತಂಚ ಇಚ್ಛುದಂಡಂಚ ಸಮುದ್ರಮಪಿ ವರ್ಣಯ. ಪಾದಮೇಕಂ ತದಾಸ್ಯಾಮಿ ಪ್ರತಿಪರ್ವ ರಸೋದಯ. ಕಾವಿಜ ಸುಧಾಧಾರ ಕಾಳಿದಾಸ. ಕ್ಷಮಿಸು ಪುರುಷೋತ್ತಮ. ಪೂಜ್ಯರು ಅಪ್ಪಣೆ ಕೊಡಿಸಿದಂತೆ ಒಂದೇ ಪಾದ ರಚಿಸಿದರೂ ಕವಿತಾಸುಧಾ ಧಾರೆಯನ್ನೇ ಹರಿಸಿಬಿಟ್ರಿ. ಆ ಧಾರೆ ಶೋಭಿಸಬೇಕಾದ್ರೆ ಅದನ್ನು ಸವಿದು ಅನುಭವಿಸುವ ಭೋಜನೋರ್ವನ ಆಶ್ರಯವು ಅವಶ್ಯವಲ್ಲವೇ? ವಾಸ್ತವ. ಅದಕ್ಕಾಗಿಯೇ ಉಜ್ಜಯಿನಿಗೆ ಹೊರಡಲಿರುವೆನು. ಹೌದು ಹೌದು, ಅಲ್ಲಿಯ ದೊರೆಯಾದ ವಿಕ್ರಮಾದಿತ್ಯನು ರಾಜನೂ ಹೌದು, ಭೋಜನೂ ಹೌದು. ಈ ಧಾರಾಸೇಚನದಿಂದ ಆ ಭೋಜರಾಜನ ಭೋಗವು ಇಂದ್ರಾದಿಗಳನ್ನೂ ನಾಚಿಸುವುದರಲ್ಲಿ ಸಂದೇಹವಿಲ್ಲ. ಅಲ್ಲದೆ ಸಾರ್ವಭೌಮನು ಸ್ವತಃ ಪ್ರಾಜ್ಞನು. ನೋಡಿದ ಮಾತ್ರದಿಂದಲೇ ವಿದ್ವಜ್ಜನರ ಯೋಗ್ಯತೆಯನ್ನರಿಯಬಲ್ಲ ಸೂಕ್ಷ್ಮಮತಿ. ಆದರೂ ಸ್ವಲ್ಪ ಅಜಾಗರೂಕನೆಂದು ತೋರುವುದು. ಆತನಿಗೆ ವೇಷಾಂತರಗಳಲ್ಲಿ ಸಂಚರಿಸುವ ಚಪಲ ಬಹಳವಂತೆ. ವೇಷ ಮಾರ್ಪಟ್ಟ ಮಾತ್ರಕ್ಕೆ ತನ್ನ ರಾಜಲಕ್ಷಣಗಳು ಮಾರ್ಪಡಲಾರವೆಂಬುದನ್ನು ಆತನರಿತಿಲ್ಲ. ಇದುವರೆಗೂ ಆತನನ್ನು ವೇಷಾಂತರದಲ್ಲಿ ಯಾರೂ ಗುರುತಿಸಿಲ್ಲ. ಆತನ ವಿನಃ ಇನ್ಯಾರಲ್ಲೂ ಚಕ್ರವರ್ತಿ ಲಕ್ಷಣಗಳಿಲ್ಲ. ಆತನನ್ನು ಒಂದು ಸಲವೂ ನಾನು ನೋಡಿಲ್ಲವಾದರೂ ಆ ಲಕ್ಷಣಗಳನ್ನರಿತೇ ಆತನನ್ನು ಗುರುತಿಸಬಲ್ಲೆ. ಆತನ ಆಶ್ರಯದಲ್ಲಿರುವ ಅಷ್ಟದಿಗ್ಧಂತೆಗಳೆಂಬ ಪಂಡಿತರು ಮಹಾಮೇಧಾವಿಗಳಂತೆ. ಅವರು ಆತನನ್ನು ವೇಷಾಂತರದಲ್ಲಿ ಗುರುತಿಸಲಾರರಂತೆ. ಒಂದು ಪಾದವನ್ನು ರಚಿಸಿದ ಮಾತ್ರದಿಂದಲೇ ನನ್ನನ್ನು ಕವಿಗಳ ಶ್ರೇಣಿಗೆ ಸೇರಿಸಿದ ಭೋಜರಾಜನು, ವಿಕ್ರಮಾದಿತ್ಯ ಸಾರ್ವಭೌಮನು ಎದುರಿಗೇ ನಿಂತಿದ್ದರೂ ಕುರುಡನಂತೆ ವರ್ತಿಸಲು ನನ್ನಿಂದ ಸಾಧ್ಯವಿಲ್ಲ ಸಾರ್ವಭೌಮ. ಧಾರಾ. ಭೋಜರಾಜ, ಕಾಶಿಗೆ ಬಂದವರು ಗಂಗೆ ಎನ್ನುವುದು ಪದ್ಧತಿ. ಈ ಬಾರಿ ಈ ಕಾವ್ಯ ಭಾಗೀರಥಿಯನ್ನು ಒಯ್ಯೋಣ. ಆಗಬಹುದಷ್ಟೇ. ಆಸನವನ್ನು ಅರಸಿ ಬಂದಾಗ ಅಮೃತ ಕಲಶವೇ ಎದುರಿಗೆ ಬಂದು ನಿಂತರೆ ಒಲ್ಲೆನೆನ್ನುವೆನೆ ಅನ್ನದಾತ. ಧನ್ಯೋಸ್ಮಿ. ಅಪ್ಪಾಜಿ. ವಿದ್ಯಾ, ಧೈರ್ಯ ತಂದುಕೋ ತಾಯಿ. ಮುಪ್ಪಿನಲ್ಲಿ ನನ್ನ ಕಣ್ಣ ಬೆಳಕನ್ನು ಆರಿಸದಂತೆ ನೋಡಿಕೊಳ್ಳಮ್ಮ. ತಾಯಿಲ್ಲದ ನಿನ್ನನ್ನು ನನ್ನ ಸರ್ವಸ್ವ ಎಂದು ಸಾಕಿದೆ. ಮಗಳು ನೀನೇ, ಮಗನೂ ನೀನೇ ಎಂದು ಸಮಸ್ತ ವಿದ್ಯೆಗಳನ್ನು ಕಲಿಸಿದೆ. ನೀನು ಬಯಸಿದಂತಹ ವರನನ್ನೇ ಹುಡುಕಿಸಿ ಲಗ್ನ ಮಾಡಿದೆ. ಆದರೂ ಆ ದೌರ್ಭಾಗ್ಯ ವಿಧಿ ಮುಪ್ಪಿನಲ್ಲಿ ನನ್ನ ಮನಃಶಾಂತಿಯನ್ನು ಅಪಹರಿಸಿದೆ. ಮೊಮ್ಮಕ್ಕಳ ಮಲಮೂತ್ರಗಳಿಂದ ಪುನೀತಗೊಳ್ಳಬೇಕಾದ ಕೈಗಳನ್ನು ಮಗಳ ಕಣ್ಣೀರಿನಿಂದ ತೊಳೆಯಬೇಕಾಗಿದೆ. ಹಾಯ್ ಭುವನೇಶ್ವರಿ. ಅಪ್ಪಾಜಿ, ದುರ್ಭಾಗ್ಯಳಾದ ನನ್ನಿಂದ ಎಷ್ಟೊಂದು ವ್ಯಥೆ ನಿಮಗೆ. ನಿಮಗಾಗಿ ನನ್ನ